ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಜನರೇ, ದೇವರ ವಾಕ್ಯಗಳನ್ನು ಕೇಳಲಿಕ್ಕಾಗಿ ಸಿದ್ಧ ಮನಸ್ಸಿನಿಂದ ದೇವರು ಇವತ್ತೇನು ಮಾತನಾಡುತ್ತಾರೋ ಎಂದು ನೀವು ಬಂದಿದ್ದೀರಾ. ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ನಾನು ಬಯಸುವಂತವನಾಗಿದ್ದೇನೆ. ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಸ್ಟೂಡೆಂಟ್ಸು ಅವರ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಏನು ಮಾಡ್ತಾರೆ ಗೊತ್ತಾ? ಕೆಲಸಗಳನ್ನು ಹುಡುಕ್ತಾರೆ ಅಲ್ವಾ? ವಿದ್ಯಾಭ್ಯಾಸ ಮಾಡೋ ತನಕ ಯಾವ ಟೆನ್ಷನ್ನು ಇಲ್ಲ, ಆರಾಮಾಗಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಒಂದು ಸಾರಿ ವಿದ್ಯಾಭ್ಯಾಸ ಮುಗೀತು ಅಂದರೆ ಜಾಬನ್ನು ಹುಡುಕ್ತಾ ಇರಬೇಕು. ವಯಸ್ಸು ಯೌವನ ಕಾಲ ಇರುವ ತನಕ ನಾವು ಪರವಾಗಿಲ್ಲ. ವಯಸ್ಸಿಗೆ ಬಂದು ಮದುವೆ ಟೈಮ್ ಬಂತು ಅಂದರೆ ಏನನ್ನು ಹುಡುಕ್ತಾರೆ? ಹುಡುಗನನ್ನು ಹುಡುಗಿಯನ್ನು ಹುಡುಕ್ತಾರೆ ಅಲ್ವಾ? ನಮಗೇನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಸ್ಥಳವನ್ನು ಹುಡುಕ್ತಾರೆ. ಹಾಗೇನೆ ಮನುಷ್ಯರು ಒಂದೊಂದು ಕಷ್ಟ ಬಂದಾಗ, ಒಂದೊಂದು ಅವಶ್ಯಕತೆ ಬಂದಾಗ ಅವರೇನು ಮಾಡ್ತಾರೆ? ಅವರಿಗೆ ಅವಶ್ಯವಾಗಿರುವುದನ್ನು ಹುಡುಕುತ್ತಾ ಹೋಗುತ್ತಾರೆ. ಈ ಲೋಕದಲ್ಲಿ ಮನುಷ್ಯರಾಗಿರುವಂಥ ನಮಗೆ ಖಂಡಿತವಾಗಿಯೂ ಸಹಾಯ ಬೇಕು, ಜೊತೆಗಾರರು ಬೇಕು, ಆಶೀರ್ವಾದ ಬೇಕು. ಬೈಬಲಲ್ಲಿ ನಾವು ನೋಡುವಾಗ ಅನೇಕ ಜನರು ಯೇಸುವನ್ನ ಹುಡುಕಿದರು. ಯೇಸುವನ್ನ ಏನು ಮಾಡಿದರಂತೆ? ಹುಡುಕಿದರು. ಯಾಕೆ ಯೇಸುವನ್ನು ಹುಡುಕಿದರು? ಯಾವ ವಿಷಯಕ್ಕಾಗಿ ಯೇಸುವನ್ನು ಹುಡುಕಿದರು ಎಂದು ನಾವಿವತ್ತು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ನಿಮಗೇನಾದರೂ ಗೊತ್ತಿದೆಯಾ? ಯೇಸುವನ್ನ ಯಾರ್ಯಾರು ಹುಡುಕಿದರು, ಏನಕ್ಕಾಗಿ ಹುಡುಕಿದರು ಅಂತ ಗೊತ್ತಿದೆಯಾ? ಹಾಗಾದ್ರೆ ನಾವು ಯೇಸುವನ್ನ ಯಾಕೆ ಹುಡುಕ್ತಾ ಇದ್ದೀವಿ, ಯೇಸುವಿನ ಬಳಿಗೆ ನಾವು ಯಾಕೆ ಬರ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಿದೆಯಾ? ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 13ನೇ ವಚನ. ಅಲ್ಲಿ ಹೇಳುತ್ತದೆ, ಯೆರೆಮೀಯ 29:13ರಲ್ಲಿ, ನೀವು ನನ್ನನ್ನ ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹಾಲೆಲೂಯಾ, ಆಮೆನ್. ಏನಂತ ಹೇಳ್ತಿದ್ರೆ, ಮೊಟ್ಟ ಮೊದಲನೆಯ ಕಾರ್ಯ ನೀವು ನನ್ನನ್ನ ಹುಡುಕುವಿರಿ. ನಾನು ಹೇಳಿದ್ನಲ್ವಾ, ಎಜುಕೇಶನ್ ಆದ್ಮೇಲೆ ಜಾಬ್ ಹುಡುಕ್ತಾರೆ, ವಯಸ್ಸಿಗೆ ಬಂದ ಮೇಲೆ ಮಕ್ಕಳ ಗಂಡು ಹೆಣ್ಣನ್ನು ಹುಡುಕ್ತಾರೆ, ಬಿಸ್ನೆಸ್ಗಾಗಿ ಸ್ಥಳವನ್ನು ಹುಡುಕ್ತಾರೆ. ಈಗ ಪಕ್ಷಿಗಳನ್ನು ನೋಡುವಾಗ ಗೂಡು ಕಟ್ಟುವುದಕ್ಕೆ ಸ್ಥಳ ಹುಡುಕ್ತವೆ, ಜೇನ್ನೊಣಗಳು ಕೂಡ ಎಲ್ಲಿ ಗೂಡು ಕಟ್ಟಬೇಕು ಹುಡುಕುತ್ತವೆ. ಈಗ ನಾವು ಕೂಡ ಮನುಷ್ಯರಾಗಿರುವಂಥವರು ಯಾರನ್ನ ಹುಡುಕ್ತಾ ಇದ್ದೇವೆ? ದೇವರನ್ನ ಹುಡುಕ್ತಾ ಇದ್ದೇವೆ. ಯಾಕೆ? ನಮ್ಮ ಕೈಯಲ್ಲಾದ್ರೆ ನಾವು ದೇವರನ್ನ ಹುಡುಕ್ತೀವ? ಈಗ ಏನೋ ಒಂದು ವಸ್ತು ನಮ್ಮ ಮನೆಯಲ್ಲಿ ಎಲ್ಲೋ ಇಟ್ಟಿದ್ದೀವಪ್ಪ, ಒಂದು ಬೀಗ, ಆಚೆ ಹೋಗ್ಬೇಕು, ಬೀಗ ಹಾಕೊಂಡು ಹೋಗೋಣ ಅಂತ ನೀವು ನೋಡ್ತೀರಾ. ಬೀಗ ಸಿಕ್ಕಿದ್ರೆ ದೇವರ ಅವಶ್ಯಕತೆನೇ ನಿಮಗಿಲ್ಲ ಅಲ್ವಾ? ಅನೇಕ ಸಾರಿ ಬೈಕ್ ಕೀ ಕಳೆದೋಗುತ್ತೆ, ಮನೆ ಕೀ ಕಳೆದೋಗುತ್ತೆ. ಅವಾಗೇನ್ ಮಾಡ್ತೀವಿ? ಅಲ್ಲಿದೆ, ಬೀಗ ಹಾಕೊಂಡು ಹೋಗ್ತೀವಿ. ಒಂದು ವೇಳೆ ಬೀಗ ಹಾಕೊಂಡು ಹೋಗ್ಬೇಕು, ಟೈಮ್ ಆಗೋಗಿದೆ, ಅರ್ಜೆಂಟ್ ಆಗ್ತಾ ಇದೆ, ಬೀಗ ಸಿಕ್ಕಿಲ್ಲ, ಏನ್ ಮಾಡೋದು? ಎಲ್ಲ ಕಡೆ ಹುಡುಕ್ತೀರಾ, ಸಿಕ್ಲಿಲ್ಲ, ಏನ್ ಮಾಡ್ತೀರಾ? ಅವಾಗ ಏಸಪ್ಪ ಬೀಗ ಸಿಕ್ಬೇಕಪ್ಪ ಅಲ್ವಾ? ನೋಡಿ, ಇರುವಾಗ ನಾವು ಹುಡುಕಲಿಲ್ಲ, ಕಳೆದು ಹೋದಾಗ ನಾವೇನ್ ಮಾಡ್ತಾ ಇದ್ದೀವಿ? ಹುಡುಕ್ತಾ ಇದ್ದೀವಿ. ಬೈಬಲಲ್ಲಿ ನಿಮಗೆ ಗೊತ್ತು, 100 ಕುರಿಯುಳ್ಳವನು ಒಂದು ಕುರಿ ತಪ್ಪಿ ಹೋದಾಗ ಆ ಕುರಿಯನ್ನ ಹುಡುಕಿಕೊಂಡು ಹೋದನು. ಯಾಕೆಂದ್ರೆ ಒಂದು ಕುರಿ ತಪ್ಪಿ ಹೋಯಿತು ಎಂದು. ಅದೇ ಭಾಗದಲ್ಲಿ ಹೇಳುತ್ತದೆ, ಒಂದು ನಾಣ್ಯವು ಕಳೆದು ಹೋದಾಗ ನಾಣ್ಯವನ್ನು ಹುಡುಕುವುದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ. ಇವತ್ತು ನನ್ನ ಪ್ರಿಯ ದೇವಜನವೇ, ಯೇಸು ಸ್ವಾಮಿಯ ಬಳಿಗೆ ನಾವು ಬರ್ತಾ ಇದ್ದೇವೆ. ನಮ್ಮ ಪ್ರಯಾಸಗಳಿಗೆ, ನಮ್ಮ ಅವಶ್ಯಕತೆಗಳಿಗೆ, ದೇವರೇ ನೀನು ನನಗೆ ಬೇಕಪ್ಪ, ನಿನ್ನ ಸಹಾಯ ನನಗೆ ಬೇಕಪ್ಪ ಎಂದು ಹೇಳಿ ನಾವೇನು ಮಾಡ್ತೇವೆ? ಯೇಸು ಸ್ವಾಮಿಯನ್ನ ಹುಡುಕುತ್ತೇವೆ. ಮೊಟ್ಟ ಮೊದಲನೇ ಕಾರ್ಯ, ನಾವು ಯೇಸು ಸ್ವಾಮಿಯನ್ನು ಹುಡುಕಬೇಕು. ಪ್ರತಿ ಕಷ್ಟದಲ್ಲಿ, ಪ್ರಯಾಸದಲ್ಲಿ, ಅನಾರೋಗ್ಯದಲ್ಲಿ ನಮಗೆ ದಾರಿ ಕಾಣಿಸದೇ ಇದ್ದಾಗ ನಾವು ದೇವರನ್ನ ಹುಡುಕಿ, ದೇವರೇ ಇದಕ್ಕೆ ಪರಿಷ್ಕಾರವೇನು, ಇದಕ್ಕೆ ಏನು ಮಾಡಬೇಕು ನಾನು ಎಂದು ದೇವರ ಹತ್ರ ನಾವೇನು ಮಾಡಬೇಕು? ಕೇಳಬೇಕು. ಇಲ್ಲಿ ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿ ಹೇಳುತ್ತಾ ಇದೆ, ನೀವು ನನ್ನನ್ನ ಹುಡುಕುವಿರಿ. ನಾವು ಏನ್ ಮಾಡ್ತೀವಿ? ದೇವರನ್ನ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಯಾವ ರೀತಿ ಹುಡುಕಬೇಕಂತೆ? ಮನಪೂರ್ವಕವಾಗಿ ಹುಡುಕಬೇಕು. ಯಾವ ರೀತಿ ಹುಡುಕಬೇಕು? ಮನಪೂರ್ವಕವಾಗಿ. ಒಂದು ರಾತ್ರಿಯ ಟೈಮಲ್ಲಿ, ಒಂದು ರಾತ್ರಿ ಒಬ್ಬ ವ್ಯಕ್ತಿ
ಈ ಬೀದಿ ಲೈಟ್ ಇರುತ್ತಲ್ವಾ, ಆ ಬೀದಿ ಲೈಟ್ ಹತ್ರ ಹೋಗ್ಬಿಟ್ಟು ಆ ಬೆಳಕಿರ್ತದೆ, ಆ ಬೆಳಕು ಹತ್ರ ಹುಡುಕ್ತಾ ಇರ್ತಾನೆ. ಅವಾಗ ಒಂದಿಬ್ರು ಸ್ನೇಹಿತರು ಬರ್ತಾರೆ, ಬಂದ್ಬಿಟ್ಟು ಏನಪ್ಪ ಏನಾಯ್ತು, ಏನು ಹುಡುಕ್ತಾ ಇದೆಯಾ, ಇಲ್ಲಿ ಕತ್ಲಲ್ಲಿ ಏನು ಹುಡುಕ್ತಾ ಇದೆಯಾ ಅಂತ ಹೇಳಿದ್ರು. ಇಲ್ಲ ಇಲ್ಲ ಕರೆಂಟ್ ಲೈಟ್ ಇದೆಯಲ್ಲ ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ ಅಂತ. ಅವಾಗ ಅವ್ರು ಕೇಳಿದ್ರು ಏನಾಯ್ತು ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಸಣ್ಣ ಇದಿತ್ತು, ಉಂಗ್ರ ಇತ್ತು, ಆ ಉಂಗ್ರ ಕಳೆದೋಯ್ತು ಅದಕ್ಕೆ ಹುಡುಕ್ತಾ ಇದ್ದೀನಿ ಅಂತ. ಹೌದಾ, ಸರಿ ಸರಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹುಡುಕ್ತಾ ಇದ್ರು. ಆಮೇಲೆ ಅವ್ರಿಗೊಂದು ಡೌಟ್ ಬಂತು, ಏನಪ್ಪ ಯಾಕೆ ಇಲ್ಲಿ ಹುಡುಕ್ತಾ ಇದೆಯಲ್ಲ, ನಿನ್ನ ಉಂಗ್ರ ಎಲ್ಲಿ ಕಳೆದೋಯ್ತು ಅಂತ ಕೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ನನ್ನ ಉಂಗ್ರನ ಆಗ ಅಲ್ಲಿ ಕಳೆದೋಗಿದ್ದು ಅಂತ ಹೇಳ್ತಾನೆ. ಆವಾಗ ಅವ್ರು ಕೇಳ್ತಾರೆ, ಅಲ್ಲಿ ಕಳೆದೋದ್ರೆ ಇಲ್ಲಿ ಯಾಕೆ ಹುಡುಕ್ತಾ ಇದೆಯಾ ಅಂತ ಹೇಳಿ. ಯಾಕೆಂದ್ರೆ ಅಲ್ಲಿ ಲೈಟ್ ಇಲ್ಲ, ಇಲ್ಲಿ ಲೈಟ್ ಐತೆ ಅಲ್ಲಿ ಹುಡುಕ್ತಾ ಇದ್ದೀನಿ ಅಂತ ಹೇಳಿದಂತೆ. ಹೆಂಗೈತೆ ನೋಡ್ದ ಕತೆ, ಏನೋ ಕಳೆದೋಗಿರೋದು ಅಲ್ಲಿ ಕತ್ತಲೈತೆ, ಲೈಟ್ ಇಲ್ಲ ಐತಲ್ಲ ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ ಅಂತ. ಇಲ್ಲಿ ಸಿಗುತ್ತಾ? ಎಲ್ಲಿ ಕಳೆದೋಯ್ತು ಅಲ್ಲಿ ತಾನೇ ಹುಡುಕ್ಬೇಕು ನಾವು. ಅವನ್ ನೋಡಿ ಎಂತ ಬುದ್ಧಿವಂತನು, ಲೈಟ್ ಇಲ್ಲಿದೆ ಅದಕ್ಕೆ ಹುಡುಕ್ತಾ ಇದ್ದೀನಿ, ಕಳೆದೋಗಿರೋದು ಅಲ್ಲಿ ಅಂತೆ. ಕೆಲವು ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ ಅದೇ ರೀತಿ ಕಳೆದೋಗಿರೋದು ಎಲ್ಲೋ, ಕಳ್ಕೊಂಡಿರೋದು ಎಲ್ಲೋ, ಹುಡುಕೋದು ಬೇರೆಲ್ಲೋ. ಅನೇಕ ಸಂದರ್ಭದಲ್ಲಿ ಸಂತೋಷ, ಸಮಾಧಾನ, ಸಂತೃಪ್ತಿ ಜನರು ಎಲ್ಲಿ ಹುಡುಕ್ತಾರೆ ಗೊತ್ತಾ? ಲೋಕದಲ್ಲಿ ಹುಡುಕ್ತಾರೆ, ಥಿಯೇಟರ್ ಹುಡುಕ್ತಾರೆ, ಬಾರಲ್ಲಿ ಹುಡುಕ್ತಾರೆ, ಬೇರೆಯವರಲ್ಲಿ ಹುಡುಕ್ತಾರೆ. ಆದರೆ ದೇವರ ಮಕ್ಕಳು ಎಲ್ಲಿ ಹುಡುಕ್ಬೇಕು? ದೇವರಲ್ಲಿ ಹುಡುಕಬೇಕು. ದೇವರೇ ಸಂತೋಷಕ್ಕೂ ಸಮಾಧಾನಕ್ಕೂ ಆರೋಗ್ಯಕ್ಕೂ ಮೂಲನು. ಅಂಗಡಿಗಳಲ್ಲಿ ಸಿಗಲ್ಲ, ಬೇರೆ ಎಲ್ಲಿ ಸಿಗಲ್ಲ, ದೇವರ ಬಳಿಯಲ್ಲಿ ಸಿಗುತ್ತದೆ. ಅದು ನಂಬಿದವರಿಗೆ, ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತದೆ, ಎಲ್ಲರಿಗೂ ಅದು ಗೊತ್ತಾಗುವುದಿಲ್ಲ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಯಾರಿಗೆ ಗೊತ್ತಾಗುತ್ತದೆ? ಮನಪೂರ್ವಕವಾಗಿ ಹುಡುಕಿದವರಿಗೆ ಸಿಗುತ್ತದೆ. ಯಾರು ಸಿಗ್ತಾರೆ? ದೇವರು ಸಿಗ್ತಾರೆ. ದೇವರು ಸಿಕ್ಕಿದರೆ ನಮ್ಮ ಕಷ್ಟ ತೀರಿದ ಹಾಗೇನೆ. ಈಗ ನೋಡಿ, ನನ್ನನ್ನು ಹುಡುಕಿದಾಗ ನನ್ನನ್ನು ಏನು ಮಾಡುವಿರಿ? ನೀವು ಕಂಡುಕೊಳ್ಳುವಿರಿ. ನಿಮಗೆಲ್ಲ ಗೊತ್ತಿದೆ, ಇನ್ನೇನು ಡಿಸೆಂಬರ್ ಬರ್ತಾ ಇದೆ. ಆ ಡಿಸೆಂಬರ್ ಬರುವಾಗ ನಾಟಕದಲ್ಲಿ ಅಲ್ಲಿ ಇಲ್ಲಿ ಕೆಲವರು ಏನ್ ಮಾಡ್ತಾರಂದ್ರೆ, ಈ ಒಂದು ವೈಸ್ ಮೆನ್ ಅಂದ್ರೆ ಏನು, ಪಂಡಿತರು ಯೇಸುವನ್ನ ಹುಡುಕಿಕೊಂಡು ಬಂದ್ರಂತೆ. ಯಾಕೆ? ಯೇಸು ಅಂತ ಅವ್ರಿಗೆ ಗೊತ್ತಿಲ್ಲ. ಒಂದು ನಕ್ಷತ್ರವನ್ನು ನೋಡಿಕೊಂಡು ಅವ್ರು ಬರ್ತಾರೆ. ಆ ನಕ್ಷತ್ರವನ್ನು ನೋಡಿಕೊಂಡು ಬಂದು ಅವ್ರು ಎಲ್ಲಿ ಹೋಗಿ ಹುಡುಕ್ತಾರೆ ಗೊತ್ತಾ? ಯೇಸು ಸ್ವಾಮಿಯನ್ನ, ಕಂದನನ್ನ ಅರಮನೆಗೆ ಹೋಗ್ತಾರೆ. ಹೆರೋದ ಅರಸನ ಹತ್ರ ಹೋಗ್ತಾರೆ. ಹೆರೋದ ಅರಸನ ಹತ್ರ ಹೋಗ್ಬಿಟ್ಟು, ನಾವು ಒಂದು ನಕ್ಷತ್ರವನ್ನು ನೋಡಿ ಬಂದೆವು, ಆ ನಕ್ಷತ್ರ ಒಂದು ಮಹಾ ಘನವಾದ ವ್ಯಕ್ತಿಯ ಕುರಿತಾಗಿ ತೋರಿಸ್ತದೆ. ಆತನು ಒಂದು ವೇಳೆ ಅರಮನೆಯಲ್ಲಿ ತಾನೇ ಹುಟ್ಟಬೇಕು, ಅರಸನಾಗಿ ಹುಟ್ಟಬೇಕಿದ್ದವನು ಎಲ್ಲಿ ಹುಟ್ಟುತ್ತಾನೆ? ಅರಮನೆಯಲ್ಲೇ ತಾನೇ ಹುಟ್ಟುತ್ತಾನೆ ಅಂತ ಹೇಳ್ಬಿಟ್ಟು ಅರಸನ ಹತ್ರ ಹೋಗಿ ಹೇಳ್ತಾರೆ. ಆದರೆ ಯೇಸು ಸ್ವಾಮಿ ಅರಮನೆಯಲ್ಲಿ ಹುಟ್ಟಲಿಲ್ಲ. ಆದ್ರೆ ಅವ್ರೇನ್ ಮಾಡಿದ್ರು? ಹುಡುಕುತ್ತಿದ್ದರು. ಪಂಡಿತರು ಏನ್ ಮಾಡ್ತಾ ಇದ್ರು? ಯೇಸುವನ್ನ ಹುಡುಕುತ್ತಿದ್ದರು. ದೇವರ ವಾಕ್ಯ ಏನು ಹೇಳುತ್ತೆ? ನೀವು ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯ 7ನೇ ಅಧ್ಯಾಯ 7ನೇ ವಚನ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ಆಮೆನ್. ನೀವು ನಾನು ಏನಕ್ಕೋ ಹುಡುಕ್ತಾ ಇರಬಹುದು, ಸಮಾಧಾನಕ್ಕಾಗಿ, ಸಂತೋಷಕ್ಕಾಗಿ, ಸಂತೃಪ್ತಿಗಾಗಿ, ಜಯಕ್ಕಾಗಿ, ಬಿಡುಗಡೆಗಾಗಿ, ಆತ್ಮನ ಅಭಿಷೇಕಕ್ಕಾಗಿ ನೀವು ಹುಡುಕ್ತಾ ಇರಬಹುದು. ಹುಡುಕುವುದು ಹೇಗೆ ಹುಡುಕಬೇಕಂತೆ? ಮನಪೂರ್ವಕವಾಗಿ ಹುಡುಕಬೇಕು. ಹುಡುಕಿದ್ರೆ ಏನಾಗುತ್ತಂತೆ? ಸಿಕ್ಕುತ್ತೆ ಅಂತ ಹೇಳ್ತಾ ಇದೆ. ಮನಪೂರ್ವಕವಾಗಿ ಹುಡುಕ್ಬೇಕು, ಸುಮ್ಮನೆ ಹುಡುಕ್ಬಾರ್ದು. ನೋಡಿ, ಅಡಿಗೆ ರುಚಿಯಾಗಿ ಬರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ರುಚಿಯಾಗಿ ಬರ್ಬೇಕು ಏನ್ ಮಾಡ್ಬೇಕು? ಯಾವ್ದೊಂದು ಎತ್ತಾಕಂಗೆ ಇದ್ರೆ ಇದ್ಕೊಂಡ್ಲಿ ಅಂದ್ರೆ ಚೆನ್ನಾಗಿ ಬರುತ್ತೆ ಅಡಿಗೆ. ಎಲ್ಲ ಕಟ್ ಮಾಡಿ ತರಕಾರಿ ಕೆಲವೇನ್ ಮಾಡಿದ್ರೆ ಹಂಗೆ ಕಟ್ ಮಾಡಿದ್ರಿ ಎಲ್ಲ ಮಾಡಿರ್ತಾರೆ. ಹಾಗೆ ಹಾಕು, ಇದಾಕ್ಲ, ಸ್ವಲ್ಪ ಹಾಕ್ಲ, ಯಾಕೆ ಎಷ್ಟೋ ಸ್ವಲ್ಪ ಜಾಸ್ತಿ ಹಾಕು, ಇದು ಹಾಕು ಅಂದ್ರೆ ಹೆಂಗಿರುತ್ತೆ ಅಡಿಗೆ? ಅದು ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ ಅದು. ಯಾಕಂದ್ರೆ ಅವ್ನು ನೋಡೋದೇ ಇಲ್ಲ, ಅಳತೆ ನೋಡೋದೇ ಇಲ್ಲ. ಒಂದು ಅಡಿಗೆ ಚೆನ್ನಾಗಿರ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಗೊತ್ತಾ? ಮನಸ್ಸಿಡ್ಬೇಕು ಅದರಲ್ಲಿ. ಒಂದು ಅಡಿಗೆ ರುಚಿ ನಿಧಾನವಾಗಿ, ಅದನ್ನು ಎಷ್ಟು ದೊಡ್ಡದೇ ಮಾಡಲಿ, ನಿಧಾನವಾಗಿ ಒಂದರ ನಂತರ ಒಂದು ಅಳತೆಗೆ ತಕ್ಕಂತೆ ಹಾಕಿದ್ರೆ ಚೆನ್ನಾಗಿರ್ತದೆ. ಅಕ್ಕಿ ಕಡಿಮೆ ಮಾಡಿ ನೀರು ಜಾಸ್ತಿ ಮಾಡಿದ್ರೆ ಅನ್ನ ಆಗಲ್ಲ, ಪರಮಾನ್ನ ಆಗುತ್ತೆ ಅದು ಅಲ್ವಾ? ಗಂಜಿ ಆಗೋಗುತ್ತೆ. ಅದಕ್ಕೆ ಅಳತೆಗೆ ತಕ್ಕಂತೆ ಎಷ್ಟು ನೀರಿಡ್ಬೇಕು ಅಂದ್ರೆ ಅದು ಮನಸ್ಸಿಟ್ಟು ಮಾಡಿದ್ರೆ ರುಚಿಯಾಗಿರುತ್ತೆ. ಸುಮ್ಮನೆ ಹೆಂಗೋ ಹಂಗ ಮಾಡಿದ್ರೆ ಅದು ರುಚಿ ಬರೋದು ಇಲ್ಲ. ದೇವರ ವಾಕ್ಯನು ಹೇಳ್ತಾ ಇದೆ, ನಾವು ದೇವರನ್ನ ಹೇಗೆ ಹುಡುಕಬೇಕಂತೆ?
ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡುವಾಗಲೂ ಯೇಸುವೆ ಅಪ್ಪ ಆಕಳಿಸ್ಕೊಂಡು ಪ್ರಾರ್ಥನೆ ಮಾಡುದು. ವಾಕ್ಯ ಕೇಳಿಸ್ಕೊಳ್ಳುವಾಗ ವಾಕ್ಯ ಕೇಳಿಸ್ಕೊಂಡು ನೀಟಾಗಿ ಕೇಳಿಸ್ಕೋಬೇಕು. ಅದು ಬಿಟ್ಬಿಟ್ಟು ಕೈ ಹಿಂಗೆ ಆಡಿಸ್ಕೊಂಡು ಕಾಲು ಹಿಂಗೆ ಆಡಿಸ್ಕೊಂಡು ಈ ಕಡೆ ಆ ಕಡೆ ನೋಡಿಕೊಂಡು ಇನ್ನು ಮುಂದೆ ಹಿಂದೆ ನೋಡೋದು ಹಿಂಗೆ ಮಾಡ್ತಾ ಇದ್ರೆ ಮನಪೂರ್ವಕವಾಗಿ ವಾಕ್ಯ ಕೇಳೋದು ಅದು ಇಲ್ಲ. ನಾವು ಪ್ರಾರ್ಥಿಸುವುದು ಕೂಡ ವಾಕ್ಯ ಕೇಳುವುದು ಕೂಡ ಯಾವುದೇ ಕಾರ್ಯವನ್ನು ನಾವು ಮನಪೂರ್ವಕ ಮಾಡಿದರೆ ನಮಗೆ ದೇವರು ಸಿಗ್ತಾನೆ. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ, ಮತ್ತಾಯ 2:1-2ರಲ್ಲಿ, ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ನೋಡಿ, ಯಾರನ್ನು ಹುಡುಕಿಕೊಂಡು ಬಂದಿದ್ದಾರೆ ಅವರು? ಅರಸನಾಗಿ ಹುಟ್ಟಬೇಕಾದವನು ಎಲ್ಲಿ ಹುಟ್ಟಿದ್ದಾನೆ, ಆತನನ್ನು ನಾವು ನೋಡಿ ಅಡ್ಡ ಬೀಳಬೇಕು ಅಂತ ಹುಡುಕಿಕೊಂಡು ಬಂದರು. ಕೊನೆಗೆ ಪಂಡಿತರಿಗೆ ಸ್ವಾಮಿ ಸಿಕ್ಲಿಲ್ವಾ? ಸಿಕ್ಕಿದ್ರು. ಹೋಗಿ ಅವರು ತಮ್ಮ ಏನ್ ಮಾಡಿದ್ರು, ಗಿಫ್ಟ್ಗಳನ್ನ, ತಾವು ತಂದ ಬಹುಮಾನಗಳನ್ನ ಕಂದನಿಗೆ ಒಪ್ಪಿಸಿದ್ರು. ಕುರುಬರು ಯೇಸುವನ್ನು ಹುಡುಕಿದರು. ಸಿಕ್ಕಿದ್ರ ಯೇಸ್ವಾಮಿ? ಸಿಕ್ಕಿದ್ರು. ಖಂಡಿತವಾಗಿ ಮನಪೂರ್ವಕವಾಗಿ ಹುಡುಕುವಂತವರಿಗೆ ದೇವರು ಸಿಕ್ಕುತ್ತಾರೆ. ಕೆಲವರು ಹೇಳ್ತಾರೆ, ನನಗೆ ದೇವರು ಉತ್ತರನೇ ಕೊಡ್ಲಿಲ್ಲ, ಪ್ರಾರ್ಥನೆನೇ. ಕೆಲವರು ಹೇಳ್ತಾರೆ, ನಾನು ಅನುಭವ ಮಾಡಿದೆ, ದೇವರು ನನಗೆ ಉತ್ತರ ಕೊಟ್ಟರು, ನನಗೆ ಆಶೀರ್ವಾದ ಮಾಡಿದ್ರು ಅಂತ ಹೇಳ್ತಾರೆ. ಇವತ್ತು ನೀವು ನಾನು ಯೇಸುವನ್ನು ಹುಡುಕಬೇಕು, ಮನಪೂರ್ವಕವಾಗಿ ಹುಡುಕಬೇಕು. ಹುಡುಕಿದರೆ ನಿಮಗೆ ಸಿಕ್ಕೇ ಸಿಗುತ್ತಾನೆ. ಆತನ ಸಿಕ್ಕೇ ಸಿಗುತ್ತಾನೆ, ನಿಮಗೆ ಉತ್ತರವನ್ನು ಕೊಡುತ್ತಾನೆ ಎಂದು ದೇವರ ವಾಕ್ಯವು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇನ್ಯಾರಾದ್ರೂ ಯೇಸು ಸ್ವಾಮಿಯನ್ನು ಹುಡುಕಿದ್ರ? ನಿಮಗೆ ಗೊತ್ತಿದೆ, ಯೇಸುವಿನ ತಂದೆ ತಾಯಿಗಳು ಯೇಸುವನ್ನು ಹುಡುಕಿದರು. ಯಾವಾಗ 12 ವಯಸ್ಸಾದಾಗ ಏನ್ ಮಾಡಿದ್ರು? ಜಾತ್ರೆಗೆ ಹೋಗಿದ್ರು ಯೆರೂಸಲೇಮಿಗೆ ಜಾತ್ರೆಗೆ ಹೋಗಿ ಜನಗಳಲ್ಲಿ ಹಿಂತಿರುಗಿ ಹೋಗ್ತಾ ಇದ್ದಾರೆ. ಆದರೆ ಯೇಸು ಅವರ ಜೊತೆಯಲ್ಲಿ ಕಾಣಿಸ್ಲಿಲ್ಲ. ಆಗ ಅವರ ತಂದೆ ತಾಯಿಗಳು ಯೇಸುವನ್ನ ಹುಡುಕಾಡ್ತಾ ಇದ್ದಾರೆ. ಎಲ್ಲೋದ ನನ್ನ ಮಗ ಅಂತ ಹುಡುಕಾಡಿದ್ರು. ಸಿಕ್ಕಿದ್ರೆ ಯೇಸ್ವಾಮಿ? ಕೊನೆಗೆ ಸಿಕ್ಕಿದ್ರು. ಅವ್ರು ನೋಡ್ತಾ ಇದ್ರು, ಫರಿಸಾಯರೊಟ್ಟಿಗೆ ಯಾಜಕರೊಟ್ಟಿಗೆ ವಾದ ವಿವಾದ ಮಾತಾಡುತ್ತಾ ನೋಡುವುದನ್ನ ಆ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 44-45ನೇ ವಾಕ್ಯ. ಆತನ ತಂದೆ ತಾಯಿಗಳು ಅದನ್ನ ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವವನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತರಲ್ಲಿಯೂ ಆತನನ್ನ ಹುಡುಕಿ. ಆಮೇನ್. ಎಲ್ಲೆಲ್ಲಿ ಹುಡುಕಿದ್ರವರು? ಬಂಧು ಬಾಂಧವರಲ್ಲಿ, ಯಾತ್ರೆಯ ಜನರಲ್ಲಿ, ಯೇಸು ಎಲ್ಲಿ ಎಂದು ಹುಡುಕಿದರು. ಕೊನೆಗೆ ಯೇಸು ಸ್ವಾಮಿಯಲ್ಲಿ ಸಿಕ್ಕಿದರು ಎಂದು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, ಯಾರು ಖಂಡಿತವಾಗಿ ಯೇಸುವನ್ನು ಹುಡುಕುತ್ತಾರೋ ಅವರಿಗೆ ಯೇಸು ಸ್ವಾಮಿ ಸಿಕ್ಕುತ್ತಾರೆ. ನಿಮಗೆಲ್ಲ ಗೊತ್ತಿದೆ, ಯೇಸು ಸ್ವಾಮಿ 5,000 ಜನರಿಗೆ ಊಟವನ್ನು ಕೊಟ್ಟರು ಅಲ್ವಾ? ಯೇಸು ಸ್ವಾಮಿ 5,000 ಜನಕ್ಕೆ ಊಟವನ್ನು ಕೊಟ್ಟ ನಂತರ ಏನಾಯಿತು ಗೊತ್ತಾ? ಮಾರನೇ ದಿನನೂ ಯೇಸು ಸ್ವಾಮಿ ಹುಡುಕೊಂಡು ಬಂದಿದ್ದಾರೆ. ಏನಕ್ಕೆ ಗೊತ್ತಾ? ಮತ್ತೆ ಊಟಕ್ಕೆ. ನೋಡಿ, ಊಟ ಕೊಟ್ಟರೆ ಏನಾಗುತ್ತೆ? ತಿಂತೀವಿ, ಮತ್ತೆ ಹೊಟ್ಟೆ ಹಸುವ ಆಗುತ್ತಾ ಇಲ್ವಾ? ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ಇವತ್ತು ತಿಂದು ನಾಶವಾಗುವಂತ ಆಹಾರಕ್ಕಾಗಿ, ಅದಕ್ಕೆ ಹೇಳ್ತದೆ ದೇವರ ವಾಕ್ಯ ಹೇಳುತ್ತದೆ, ದುಡೀರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ನೀವು ದುಡಿಯಬೇಡ್ರಿ. ಅಂದ್ರೆ ಇವತ್ತಿದ್ದು ಇಲ್ಲದೆ ಹೋಗುವಂತ ಆಹಾರಕ್ಕಲ್ಲ, ನಿತ್ಯವಾದ ಆಹಾರಕ್ಕಾಗಿ ದುಡಿಯಬೇಕು. ಎಷ್ಟೋ ಜನರು ಏನು ಮಾಡ್ತಾರೆ ಗೊತ್ತಾ? ಅಯ್ಯೋ, ವಾರ ಎಲ್ಲ ದುಡಿದಿದ್ದೀವಿ, ಕಷ್ಟಪಟ್ಟಿದ್ದೀವಿ, ವಾರದಲ್ಲಿ ಒಂದು ದಿನ ಭಾನುವಾರ ರಜೆ, ಮನೆಯಲ್ಲಿರಬೇಕು, ಊಟ ಮಾಡಬೇಕು, ತಿನ್ಬೇಕು, ಮಲಗಬೇಕು, ಇದೇ ಖುಷಿ. ಒಂದು ವಾರದಲ್ಲಿ ಅಟ್ಲೀಸ್ಟ್ ಒಂದು ವಾರ ರಜೆ ಸಿಕ್ಕೈತೆ. ನೋಡಿದೇವು ಜನವೇ, ವಾರ ಎಲ್ಲನೂ ತಿಂತೀವಿ, ಭಾನುವಾರನೂ ತಿಂತೀವಿ, ತಿನ್ನಲ್ಲ ಅಂತಲ್ಲ, ತಿನ್ನುವಂತ ಆಹಾರ ಅಲ್ಲ ಅದು ಇರಲ್ಲ. ಇವಾಗ ತಿಂತೀವಿ, ಸಂಜೆ ಅಷ್ಟೊತ್ತಿಗೆ ಮತ್ತೆ ಏನಾಗುತ್ತೆ? ಹಸಿವೆ ಆಗಲ್ವಾ? ಖಂಡಿತ ಆಗುತ್ತೆ. ದೇವರು ವಾಕ್ಯ ಹೇಳುತ್ತದೆ,
ಆ ರೀತಿ ಕೆಟ್ಟು ಹೋಗುವ ಇಲ್ಲದೆ ಇರುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನೀವು ನಿತ್ಯವಾಗಿರುವ ಆಹಾರಕ್ಕಾಗಿ ನೀವೇನು ಮಾಡಬೇಕು? ದುಡಿಯಬೇಕು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನೋಡಿ, ಅಲ್ಲಿ ಹುಡುಕಿದ ಭಾಗವನ್ನ ಯೇಸು ಸ್ವಾಮಿ ನೋಡ್ತಾ ಹೇಳ್ತೇವೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯವನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ಎಂದು ಹೇಳ್ತಾ ಇದ್ದಾರೆ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಯಾಕೆ ನನ್ನನ್ನು ಹುಡುಕ್ತಾ ಇದ್ದೀರಿ ಗೊತ್ತಾ? ನಿನ್ನ ಹೊಟ್ಟೆಗೋಸ್ಕರ ನೀವು ಹುಡುಕ್ತಾ ಇದ್ದೀರಾ, ಹೊಟ್ಟೆ ಪಾಡಿಗಾಗಿ. ಹಾಗಾದ್ರೆ ಯೇಸುಸ್ವಾಮಿ ಅವರಿಗೆ ಮತ್ತೆ ಊಟ ಕೊಟ್ರ? ಇಲ್ಲಿ ಒಂದು ಡೌಟ್ ಬರುತ್ತೆ. ಯೇಸುಸ್ವಾಮಿ ಮತ್ತೆ ಊಟ ಕೊಟ್ರ? ಅವರಿಗೆ ಕೊಟ್ರ? ಎಷ್ಟು ಜನ ಕೊಟ್ರು ಅಂತ ಹೂ ಅಂತೀರಾ, ಇಲ್ಲ ಎಷ್ಟು ಜನ ಇಲ್ಲ ಅಂತೀರಾ? ಕೊಟ್ರ? ಕೊಡ್ಲಿಲ್ಲ. ಯಾಕೆ ಗೊತ್ತಾ? ನೋಡಿ, ದೇವ್ರ ವಾಕ್ಯ ಏನು ಹೇಳುತ್ತಂದ್ರೆ, ಮನಪೂರ್ವಕವಾಗಿ ಹುಡುಕಿದರೆ ಸಿಗ್ತದೆ, ದುರುದ್ದೇಶ ಇಟ್ಟುಕೊಂಡು ನಾವು ಹುಡುಕಿದರೆ ಸಿಗಲ್ಲ. ದೇವರು, ನಾವು ಹೋಗಿ ಪ್ರಾರ್ಥನೆ ಮಾಡಿಬಿಟ್ಟು, ದೇವ್ರೇ ಇವತ್ತು ನಾನೊಂದು ಕಳ್ಳತನಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಪ್ಲೀಸ್ ಹೆಲ್ಪ್ ಮಾಡು ಅಂದರೆ ದೇವರು ಹೆಲ್ಪ್ ಮಾಡ್ತಾನ? ಯಾಕೆ? ಪ್ರೇಯರ್ ತಾನೇ ಮಾಡಿದ್ವಿ ನಾವು. ದೇವ್ರು ಹೆಲ್ಪ್ ಮಾಡ್ತಾರ? ಇಲ್ಲ. ಯಾಕೆಂದ್ರೆ ಅದು ಒಳ್ಳೇದಲ್ಲ, ಕೆಟ್ಟದ್ದು. ಮನಪೂರ್ವಕವಾಗಿ ಅಂದರೆ ಯಥಾರ್ಥವಾಗಿಯೂ ದೇವರ ಚಿತ್ತಾನುಸಾರವಾಗಿಯೂ ನಾವು ಕೇಳಿಕೊಂಡ್ರೆ ದೇವರು ಕೊಡ್ತಾರೆ. ಆದರೆ ಇಲ್ಲಿ ಅವರು ಕೇಳಿದ್ದು ಬರೀ ಹೊಟ್ಟೆಗಾಗಿ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಇವರು ಹೊಟ್ಟೆಗಾಗಿ ಬಂದಿದ್ದಾರೆ. ನೋಡಿ, ಅದೇ 5,000 ಜನಕ್ಕೆ ಊಟ ಕೊಡುವಾಗ ಯೇಸುಸ್ವಾಮಿ ಅವರೇನನ್ನ ಕೇಳಿದ್ರ? ಜನರು ಕೇಳಿದ್ರ ನಮ್ಗೆ ಊಟ ಬೇಕು ಅಂತ ಕೇಳಿದ್ರ? ಊಟ ಬೇಕಂತ ಕೇಳಿದ್ರ? ಅವರು ಏನು ಆನ್ಸರ್ ಮಾಡಿ ಊಟ ಕೇಳಲಿಲ್ಲ. ಹಾಗಾದ್ರೆ ಯಾರು ಕೊಟ್ರು? ಯೇಸುಸ್ವಾಮಿನೇ ಕೊಟ್ರು. ಇವರು ಬಹುದಿನದಿಂದ ಈ ರೀತಿ ಇದ್ದಾರೆ ಎಂದು ತಿಳಿದು, ಅವರಿಗೆ ನಾವೇನಾದ್ರೂ ಊಟ ಕೊಡಬೇಕೆಂದು ತಿಳಿದು ಯೇಸುಸ್ವಾಮಿ ನಾವೇ ಊಟ ಕೊಡೋಣ ಅಂತ ಆತನೇ ಹೇಳ್ತಾ ಇದ್ದಾನೆ. ಯಾರು ಕೇಳಲಿಲ್ಲ. ನೋಡಿ, ಅವರ ಮನಸ್ಸನ್ನು ಅರಿತ ದೇವರು, ಅವರ ಹಸಿವನ್ನು ಅರಿತ ದೇವರು, ಅವರ ಅವಶ್ಯಕತೆಗಳನ್ನು ತಿಳಿದ ದೇವರು ಯೇಸುಸ್ವಾಮಿ ತಾನೇ ಕೊಡ್ತಾ ಇದ್ದಾರೆ. ಆದರೆ ಯಾವಾಗ ದುರುದ್ದೇಶದಿಂದ ಬಂದು ಒಂದು ವೇಳೆ ಅವರ ಆಹಾರವನ್ನು ಕೇಳಿದರೆ, ಒಂದು ವೇಳೆ ಬೇರೆ ಏನನ್ನು ಕೇಳಿದರೆ ಯೇಸುಸ್ವಾಮಿಗೆ ಅದು ಇಷ್ಟ ಆಗಲಿಲ್ಲ. ಅಲ್ಲಿ ಕೇಳ್ತಾ ಇದ್ದಾರೆ, ನೋಡು, ಅವರು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯವನ್ನು ನೋಡಿದ್ದರಿಂದಲ್ಲ. ಎಂಥ ದೇವರು ಕಾರ್ಯ ಮಾಡಿದ್ದಾನಪ್ಪ, ಇಂಥ ಕಾರ್ಯ ನನ್ನ ಜೀವನದಲ್ಲಿ ನಡೆಯಬೇಕು ಅಂತ ಬರಲಿಲ್ಲ. ಏನೋ ತಾತ್ಕಾಲಿಕವಾದಂಥ ಸುಖಕ್ಕೋಸ್ಕರ, ತಾತ್ಕಾಲಿಕವಾದ ಸಂತೋಷಕ್ಕೋಸ್ಕರ ಅಲ್ಲಿ ಬಂದಿದ್ದಾರೆ. ಯೇಸು ಸ್ವಾಮಿಯನ್ನ ನೀವು ನಾನು ನಂಬಿರುವುದು ನಿರಂತರವಾದ ಆಶೀರ್ವಾದಕ್ಕಾಗ, ಇಲ್ಲ ತಾತ್ಕಾಲಿಕವಾದ ಆಶೀರ್ವಾದಕ್ಕಾಗ? ತಾತ್ಕಾಲಿಕ ಆಶೀರ್ವಾದಕ್ಕಾಗಿ ಜನರು ಹುಡುಕ್ತಾರೆ. ಒಂದು 2 ಅವರ್ ಸಿನಿಮಾ ಅಲ್ವಾ, ಒಂದು 3 ಅವರ್ 4 ಅವರ್ ನಶೆ ಪದಾರ್ಥ ಕುಡಿತ ಟೆನ್ಷನ್ ಹೋಗ್ಬೇಕಂತ ಸ್ಮೋಕಿಂಗ್ ಮಾಡ್ತಾರೆ, ಬೇರೆಯವರೊಟ್ಟಿಗೆ ಅನೈತಿಕ ಕೃತ್ಯಗಳನ್ನು ಮಾಡ್ತಾರೆ. ಅವೆಲ್ಲ ಸ್ವಲ್ಪ ಹೊತ್ತು ಖುಷಿ ಕೊಡ್ತವೆ, ಇಲ್ಲ ಅಂತಲ್ಲ, ಆದರೆ ಅವು ನಿತ್ಯವಾಗಿ ಸಂತೋಷವನ್ನು ನಮಗೆ ಕೊಡುವುದಿಲ್ಲ. ಅದಕ್ಕೆ ಯೇಸುಸ್ವಾಮಿ ಹೇಳೋದು, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ಅಲ್ಲ, ತಾತ್ಕಾಲಿಕವಾದ ಸಂತೋಷಕ್ಕಾಗಿ ಪ್ರಯಾಸ ಪಡಬೇಡ್ರಿ, ನಿತ್ಯವಾದ ಸಂತೋಷಕ್ಕಾಗಿ ಪ್ರಯಾಸ ಪಡಿರಿ. ಹಲ್ಲೆಲೂಯಾ. ನಾವು ಯಾವುದಕ್ಕಾಗಿ ಪ್ರಯಾಸ ಪಡಬೇಕು? ನೋಡಿ, ಇವತ್ತು ನಮ್ಮ ಲೋಕದ ಪ್ರಯಾಸ ಏನಾಗಿದೆ ಗೊತ್ತಾ? ಇವತ್ತು ದುಡಿಬೇಕು, ಇವತ್ತು ನೋ, ಹಣ ಆಗಲಿ, ಆಸ್ತಿ ಆಗಲಿ, ಐಶ್ವರ್ಯವಾಗಲಿ, ಜನರಾಗಲಿ ನಮಗೆ ನಿತ್ಯವಾದ ಸಂತೋಷ ಕೊಡಲಾರರು. ಮಕ್ಕಳಾಗೋದಕ್ಕಿಂತ ಮುಂಚೆ ಮಗು ಬೇಕು ಅಂತಾರೆ. ಮಕ್ಕಳಾದ ಮೇಲೆ ಇಂಥ ಮಗು ಏನಕ್ಕಾದರೂ ಒಟ್ಟೋ ದೇವರು ಅಲ್ವಾ, ಹಂಗಂತಾರೆ ಕೆಲವು ಸಾರಿ. ಮಕ್ಕಳಿದ್ದಾಗ, ಚಿಕ್ಕ ಮಕ್ಕಳಿದ್ದಾಗ ನಾವು ಹೇಳ್ಬೋದು, ನನ್ನ ಮಕ್ಕಳು ನನ್ನ ನೋಡ್ಕೊಳ್ತಾರೆ, ಪೋಷಣೆ ಮಾಡ್ತಾರೆ, ನನ್ನ ಕಾಪಾಡ್ತಾರೆ. ದೊಡ್ಡವರಾದ್ಮೇಲೆ ಹೇಳ್ತಾರೆ, ಹಿಂಗಂತ ಗೊತ್ತಿದ್ರೆ ಮೊದಲೇ ಇವನ್ನ ಎಲ್ಲಾದ್ರೂ ಹಾಕ್ಬಿಡ್ತಾ ಇದ್ದೆ ಅಂದ್ರೆ ಏನಾದ್ರೂ ಅರ್ಥ? ದೊಡ್ಡವರಾದ್ಮೇಲೆ ನಾವು ಅವ್ರದವ್ರು ನೋಡ್ಕೊಂಡು ಹೊರಟೋಗ್ತಾರೆ. ಅಯ್ಯೋ, ನನ್ನ ಮಕ್ಕಳನ್ನ ನೋಡ್ಕೊತಾರೆ ಅಂದ್ಕೊಂಡ್ರು ಅಂದ್ರೆ ಏನಂದ್ರೆ ಅದರ ಅರ್ಥ, ನಾವು ಅಂದುಕೊಳ್ತೇವೆ ನನ್ನ ಮಕ್ಕಳು ನನ್ನನ್ನು ಕಾಪಾಡ್ತಾರೆ, ಪೋಷಿಸ್ತಾರೆ,
ನನ್ನ ಪರವಾಗಿ ನಿಲ್ತಾರೆ ಅಂತ ಅಂದುಕೊಳ್ಬಹುದು. ಮಕ್ಕಳು ಅಷ್ಟೇನೆ, ಮನಿನೂ ಅಷ್ಟೇನೆ, ನಮ್ಮ ಆಸ್ತಿ ಐಶ್ವರ್ಯ ಅಷ್ಟೇ. ಕೆಲವು ಸಾರಿ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ, ಯಾವುದೂ ಕೆಲಸಕ್ಕೆ ಬರಲ್ಲ, ನಿಜವಾಗಿ ಯಾವುದೂ ಕೆಲಸಕ್ಕೆ ಬರಲ್ಲ. ನಮ್ಮ ಹೆಸರಲ್ಲಿ ಏನೋ ಆಸ್ತಿ ಇರ್ಬೋದು, ಮನೆ ಇರ್ಬೋದು, ಜನ ಇರ್ಬೋದು, ನಿಜವಾಗಿ ಕಷ್ಟ ಅಂತ ಬಂದಾಗ ಕೆಲವು ಸಾರಿ ನಮಗೆ ಯಾರಿಗೂ ಆಗಲ್ಲ, ಯಾರೂ ಆಗಲ್ಲ, ದೇವರೊಬ್ಬನೇ ನಮಗಾಗೋದು. ಹಲ್ಲೆಲೂಯಾ. ಅದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಯಾರಿಗೆ ಯಾರೂ ಆಗಲ್ಲ. ಆದರೆ ಅದಕ್ಕೆ ನಾವು ಹೇಳೋದು, ಈ ಲೋಕದ ಮೇಲೆ, ಜನರ ಮೇಲೆ, ವಸ್ತುಗಳ ಮೇಲೆ, ಹಣದ ಮೇಲೆ ನಂಬಿಕೆ ಇಡಬೇಡ್ರಿ, ದೇವರ ಮೇಲೆ ಭರವಸೆ ಇಡ್ರಿ. ಆತನು ನಮ್ಮನ್ನು ಕೈ ಬಿಡೋದಿಲ್ಲ, ಆತನು ನಮ್ಮನ್ನು ತೊರೆಯೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ, ನನ್ನ ಮಕ್ಕಳು, ನನ್ನ ಹಣ, ನನ್ನ ಜಾಬು, ನಂದು ಅಂತ ಹೋಗ್ತೀವಿ. ಒಂದು ದಿವಸ ನಮಗೆ ಅದು ಕಷ್ಟ ಆಗೋಗ್ತದೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ತಾತ್ಕಾಲಿಕವಾದವುಗಳ ಮೇಲೆ ಮನಸ್ಸಿಟ್ಟಿರುವುದರಿಂದ ನಾನು ನಿಮಗೆ ಸಹಾಯ ಮಾಡೋದಿಲ್ಲ. ಒಂದು ಟೈಮಲ್ಲಿ ಯೇಸು ಸ್ವಾಮಿನೇ ಅವರಿಗೆ ಪೋಷಿಸಿದ್ರು. ಅಲ್ಲಿ ಹೇಳುತ್ತದೆ, ಅವರು ತಿಂದು ತೃಪ್ತರಾದರು. ದೇವರು ನಮಗೆ ಕಾರ್ಯ ಮಾಡಿದರೆ ಹೇಗೆ ಮಾಡ್ತಾರೆ ಗೊತ್ತಾ? ಕೊರತೆಯಲ್ಲಿ ಮಾಡಲ್ಲ, ಆತನು ಅಲ್ಪ ಸ್ವಲ್ಪ ಮಾಡಲ್ಲ. ಆತನೇನು ಮಾಡ್ತಾನೆ? ತೃಪ್ತಿಯಾಗಿ ಮಾಡ್ತಾನೆ. ಅರ್ಧಂಬರ್ಧ ಮಾಡಿ ಮುಗಿಸುವ ದೇವರಾತನಲ್ಲ, ಆತನು ಪರಿಪೂರ್ಣ ಮಾಡುವಂಥ ದೇವರು. ನಮ್ಮ ಜೀವನ ಕೊನೆಯಲ್ಲಿ ಹೋಗಿ ಹಿಂತಿರುಗಿ ನೋಡುವಾಗ, ದೇವರೇ ಸಾರ್ಥಕ ಆಯಿತು, ನನಗೇನು ಟೆನ್ಷನ್ ಇಲ್ಲಪ್ಪ, ನಿನ್ನನ್ನು ನಂಬಿದ್ರಿಂದ ನೀನು ನನ್ನನ್ನು ಕೊನೆಯವರೆಗೂ ನಡೆಸಿದ್ದೀಯ. ದೇವರನ್ನ ನಂಬಿದರೆ ದೇವರು ಕೊನೆಯವರೆಗೂ ನಡೆಸ್ತಾನೆ. ಆದರೆ ನಾವು ಮನುಷ್ಯರನ್ನ ನಂಬಿದರೆ, ಲೋಕನ ನಂಬಿದರೆ ನಡು ನೀರಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ. ಮಧ್ಯದಾರಿಯಲ್ಲಿ ಯಾರೇ ಆಗಲಿ, ತಂದೆ ತಾಯಿಗಳಾಗಲಿ, ಮಕ್ಕಳಾಗಲಿ, ಕೆಲಸದವರಾಗಲಿ, ಜೊತೆಯಲ್ಲಿರುವವರಾಗಲಿ, ಬಿಸ್ನೆಸ್ ಆಗಲಿ, ಯಾವುದೂ ನಮ್ಮನ್ನು ಕೈ ಹಿಡಿಯೋದಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವರೆಲ್ಲ ನನ್ನನ್ನು ಹುಡುಕಿದ್ದು ಬರೀ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿಯೇ ಎಂದು ಯೇಸು ಸ್ವಾಮಿ ಹೇಳುವುದನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಾವು ರೊಟ್ಟಿಗಾಗಿಯೋ, ಊಟಕ್ಕಾಗಿಯೋ, ವಸ್ತುಗಳಿಗಾಗಿಯೋ ಯೇಸು ಸ್ವಾಮಿ ನಂಬಾರದು. ದೇವಜನವೇ, ಅದು ಯೇಸು ಸ್ವಾಮಿ ಕೊಡಲ್ಲ ಅಂತ ಹೇಳಿಲ್ಲ, ಕೊಡ್ತಾರೆ. 128ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಭುಜಿಸುವಿ, ನಿನಗೆ ಶುಭವಿರುವುದು. ದೇವರು ಹೇಳ್ತಾರೆ, ನಿನಗೆ ಶುಭ ಇದೆ, ನೀನು ಖಂಡಿತ ಕೈ ಹಾಕಿದ ಕೆಲಸ, ನೀನು ಕಷ್ಟಪಟ್ಟಿದ್ದು ವ್ಯರ್ಥ ಮಾಡೋದಿಲ್ಲ. ಆದರೆ ನೀನೇನು ಮಾಡ್ತಾ ಇದೀಯಾ? ನನ್ನನ್ನು ಆಶ್ರಯಿಸದೆ ನೀನು ಬೇರೆ ಯಾವುದನ್ನೋ ಯಾರನ್ನೋ ಆಶ್ರಯಿಸ್ತಾ ಇದೀಯಾ ಎಂದು ದೇವರ ವಾಕ್ಯ ಹೇಳುವುದನ್ನು ನಾವಲ್ಲಿ ನೋಡುತ್ತಾ ಇದ್ದೇವೆ. ಅದರಿಂದ ನಾವು ಬೇರೆ ಯಾರನ್ನೋ ಯಾವುದನ್ನೋ ಆಶ್ರಯಿಸುವುದಲ್ಲ, ದೇವರನ್ನು ನಾವು ಆಶ್ರಯಿಸಬೇಕು ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 20ನೇ ಅಧ್ಯಾಯ, ಯೋಹಾನ ಜಾನ್ 20:13, ಯೋಹಾನ 20:13ರಲ್ಲಿ ಅವರು ಆಕೆಯನ್ನು, ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಆಕೆ ಏನ್ ಮಾಡ್ತಾ ಇದ್ದಾಳೆ? ಯಾರನ್ನು ಹುಡುಕ್ತಾ ಇದ್ದಾಳೆ? ಯೇಸು ಸ್ವಾಮಿಯನ್ನು ಹುಡುಕ್ತಾ ಇದ್ದಾಳೆ. ಎಲ್ಲಿ ಹುಡುಕ್ತಾ ಇದ್ದಾಳೆ? ಸಮಾಧಿ ಹತ್ರ ಹುಡುಕ್ತಾ ಇದ್ದಾಳೆ. ದೇವದೂತರು ಏನಂತ ಹೇಳ್ತಾರೆ ಗೊತ್ತಾ? ಆಕೆಗೆ ಏನಂತ ಹೇಳ್ತಾರೆ ಗೊತ್ತಾ? ಬದುಕಿರುವವನನ್ನು ಸತ್ತವರಲ್ಲಿ ಹುಡುಕುವುದೇನು ಅಂತ ಹೇಳ್ತಾರೆ. ಅರ್ಥ ಇದೆ ನಿಮಗೆ? ಎಲ್ಲಿ? ಬದುಕಿರುವವನನ್ನು ಸತ್ತವರಲ್ಲಿ ಹುಡುಕ್ತಾ ಇದೀಯಾ? ಕೆಲವು ಸಾರಿ ನಾವು ಹುಡುಕೋದು ಹೆಂಗ್ ಗೊತ್ತಾ? ಅದೇ ರೀತಿನೇ. ಎಲ್ಲಿ ಯೇಸುವನ್ನು ಹುಡುಕಬೇಕೋ, ಯಾವುದಕ್ಕಾಗಿ ಯೇಸುವನ್ನು ಹುಡುಕಬೇಕೋ ನಾವು ಹುಡುಕಲ್ಲ, ಯಾವುದು ಬೇಡವೋ ಅದನ್ನು ಹುಡುಕ್ತೇವೆ. ಇವತ್ತು ಯೇಸು ಸ್ವಾಮಿ ನಮಗೆ ಯಾಕೆ ಬೇಕು ಎನ್ನುವುದು ನಮಗೆ ಗೊತ್ತಿರಬೇಕು. ಅಲ್ಲಿ ಅವರು ನೋಡುತ್ತಾ ಇದ್ದೇವೆ, ಆಕೆ ಹುಡುಕಿದಳು. ಯೇಸು ಸ್ವಾಮಿ ಸಿಕ್ಕಿದರು. ನೋಡಿ ಎಂಥ ಮಹಾಭಾಗ್ಯ. ಯೇಸುವಿನ ಜೊತೆಯಲ್ಲಿ 3.5 ವರ್ಷಗಳ ಕಾಲ ಇದ್ದು ಸೇವೆ ಮಾಡಿದಂಥವರಿಗೆ ಮೊದಲ ದರ್ಶನ ಆಗಲಿಲ್ಲ. ನೋಡಿ, ಯೇಸು ಸ್ವಾಮಿ ಸತ್ತು ಪುನರುತ್ಥಾನವಾಗಿದ್ದನ್ನ ಮೊದಲನೇದಾಗಿ ನೋಡಿದ್ದು ಮಗ್ದಲದ ಮರಿಯಳು. ಆಮೇನ್, ಹಲ್ಲೆಲೂಯಾ. ಎಂಥ ಸೌಭಾಗ್ಯ ಅಲ್ವಾ? ಅವರೆಲ್ಲ ಭಯದಲ್ಲಿದ್ದಾರೆ ಶಿಷ್ಯರು. ಇನ್ನು ಮುಗೀತು ಕತೆ, ಇನ್ನೆಲ್ಲ ಆಗೋಯ್ತು, ಅದೇನು ಆಕಾಶನೇ ತಲೆ ಮೇಲೆ ಬಿತ್ತು ಅನ್ನೋ ರೀತಿಯಲ್ಲಿ, ಇನ್ನು ಮುಗಿದೇ ಹೋಯ್ತು, ಇನ್ನು ಅಷ್ಟೇ ಖತಮ್. ಅದ್ಯಾವುದೋ ಡೈಲಾಗ್ ಬರ್ತದಲ್ಲ, ಅವಾಗ ಕೆಲವರು ಇದ್ರಲ್ಲ, ಖತಮ್, ಮುಗಿದೋಯ್ತು. ಏನೋ ಶಿಷ್ಯರಿಗೂ ಒಂದು ನಿರೀಕ್ಷೆನೇ ಇರಲಿಲ್ಲ, ಆಗೋಯ್ತೆಲ್ಲ. ಆದರೆ ಮಗ್ದಲದ ಮರಿಯಳು ಮತ್ತು ಬೇರೆಯವರು
ಹೋಗಿ ನೋಡುವಾಗ ನೋಡಿ, ಮಗ್ದಲದ ಮರಿಯಳು ಹುಡುಕಿದ್ದರಿಂದ ಯೇಸು ಸ್ವಾಮಿ ಸಿಕ್ಕಿದನು. ಹಲ್ಲೆಲೂಯಾ. ಇವತ್ತು ನಾವು ಅಳುತ್ತಾ ಕೂತಿದ್ದೇವಾ, ಹುಡುಕುತ್ತಾ ಇದ್ದೇವಾ? ನೋಡಿ, ಇದು ಬಹಳ ಮುಖ್ಯವಾದ ಮಾತು. ಏನಂತೆ? ಅಳುತ್ತಾ ಕೂರುತ್ತೇವಾ, ಹುಡುಕುತ್ತಾ ಹೋಗುತ್ತೇವಾ? ಏನದರ ಅರ್ಥ? ಅಳುತ್ತಾ ಆಗೋಯ್ತು, ಮುಗಿದೋಯ್ತು ಅಂತ ನಾವು ಹೋಗುವುದು ಮುಖ್ಯನಾ? ಇಲ್ಲ, ದೇವರು ಏನೋ ಒಂದು ಪರಿಷ್ಕಾರ ಇಟ್ಟಿದ್ದಾರೆ, ದೇವರು ಏನೋ ಒಂದು ಬಿಡುಗಡೆ ಇಟ್ಟಿದ್ದಾರೆ, ಅದಕ್ಕೆ ನಾನು ಹೋಗ್ತೇನೆ, ಯೇಸುವನ್ನು ಹುಡುಕುತ್ತೇನೆ ಅಂತ ಹೋಗ್ತೀವ? ಈ ಕಾರ್ಯವನ್ನು ನಾವು ತಿಳ್ಕೊಳ್ಬೇಕು. ನಾವು ಅಳುತ್ತಾ ಕೂರುತ್ತೇವಾ, ಹುಡುಕುತ್ತಾ ಹೋಗುತ್ತೇವಾ? ಯೇಸುವ ದೇವರ ವಾಕ್ಯ ಹೇಳುತ್ತೆ, ನೀವು ಹುಡುಕುತ್ತಾ ಹೋದ್ರೆ ನಿಮಗೇನಾಗುತ್ತೆ? ಸಿಗ್ತದೆ. ಮನಪೂರ್ವಕವಾಗಿ ನೀವು ದೇವರನ್ನ ಹುಡುಕಿರಿ. ಹುಡುಕಿರಿ ಅಂದ್ರೆ ಅದರ ಅರ್ಥ ನಡ್ಕೊಂಡು ಹೋಗ್ರಿ ಎಲ್ಲೋ ಅಂತಲ್ಲ ನಾನು ಹೇಳ್ತಾ ಇರೋದು. ದೇವರ ಕಡೆಗೆ ನೋಡಬೇಕು, ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸ್ತಾರೆ ಎಂದು ತಿಳಿಯಬೇಕು. ಅದು ಹುಡುಕೋದಂದ್ರೆ. ಹುಡುಕಿದಾಗ ಮಗ್ದಲದ ಮರಿಯಳಿಗೆ ಹೇಳಿದರೆ, ಮರಿಯಳೇ ಅಂದಾಗ, ಸ್ವಾಮಿ, ನನ್ನ ಸ್ವಾಮಿ, ನನ್ನ ದೇವರೇ ಅಂತಾಳೆ. ಆಕೆಗೆ ಖುಷಿ. ಎಷ್ಟು ಖುಷಿ ಅಲ್ವಾ? ನಿಮಗೇನಾದರೂ ದೇವರು ಮಾತಾಡಿದ್ರೆ ನಿಮಗೆ ಎಷ್ಟು ಖುಷಿ ಆಗ್ತದಲ್ವಾ? ಕೆಲವು ಸಂದರ್ಭಗಳಲ್ಲಿ ವಾಕ್ಯ ಕೇಳಿಸ್ಕೊಳ್ಳುವಾಗ, ಪ್ರಾರ್ಥನೆ ಮಾಡುವಾಗ ನಿಮಗೆ ಕೆಲವು ಸಾರಿ ಇದು ನನಗೆ ಹೇಳಿದೆಯಲ್ಲ, ಅಯ್ಯೋ ಎಷ್ಟು ಖುಷಿ ಆಗ್ತದಲ್ವಾ? ನಮ್ಮ ಹೃದಯದಲ್ಲಿ ಖುಷಿನೂ ಆಗ್ತದೆ, ಕೆಲವು ಸಾರಿ ಭಯನೂ ಆಗ್ತದೆ. ಅಂದ್ರೆ ಈಗಲ್ಲ, ಕೆಲವು ಸಾರಿ ಭಯ ಆಗ್ಬಿಡ್ತದೆ. ನಮ್ಮ ಭಯ ಆದಾಗ ಏನಾಗುತ್ತೆ? ನಮ್ಮ ಹೃದಯ ಡಬ 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 ಅಂತ ಹೊಡ್ಕೊಳ್ತದೆ. ಖುಷಿ ಆದಾಗ, ಕೆಲವು ಸಾರಿ ಖುಷಿ ಆದಾಗ ಒಂಥರ ಹೊಡ್ಕೊಳ್ತದೆ ಹೃದಯ. ನೋಡಿ, ಹಾಗೇನೆ ಯೇಸುವನ್ನ ಕಂಡಂತ ಮರಿಯಳು, ಮಗ್ದಲದ ಮರಿಯಳು ಸಂತೋಷ ಭರಿತಳಾಗ್ತಾಳೆ. ಓ, ನಾನು ಯೇಸುವನ್ನ ಕಂಡುಕೊಂಡೆನು. ಹೋಗಿ ಯೇಸುವಿನ ಶಿಷ್ಯರಿಗೆ ಏನ್ ಹೇಳ್ತಾರೆ? ನಾನು ಯೇಸುವನ್ನು ಕಂಡುಕೊಂಡೆನು. ಯಾಕೆ ಕಂಡುಕೊಂಡಳು ಗೊತ್ತಾ? ಯೇಸುವನ್ನು ಹುಡುಕಿದ್ದರಿಂದ. ಯೇಸುವನ್ನು ಹುಡುಕಿದ್ದರಿಂದ ಮನಪೂರ್ವಕವಾಗಿ ಆಕೆ ಹೋಗಿ ಹುಡುಕಿದಳು. ಯೇಸು ಸ್ವಾಮಿ ಆಕೆಗೆ ಸಿಕ್ಕಿದನು. ಹಲ್ಲೆಲೂಯಾ. ಇವತ್ತು ನಿಮ್ಮ ಪ್ರಯಾಸಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿ ಅವಶ್ಯಕತೆ ಇರುವುದಾದರೆ ನೀವು ಮನಪೂರ್ವಕವಾಗಿ ಹುಡುಕಿರಿ ದೇವಜನವೇ, ಖಂಡಿತ ಸಿಗ್ತಾರೆ. ಆದರೆ ಜನರು ಹುಡುಕುವ ಹಾಗೆ ನಾವು ಹುಡುಕಬಾರದು. ತಾತ್ಕಾಲಿಕವಾದ ಸ್ಥಳಗಳಲ್ಲಿ, ಲೋಕದಲ್ಲಿ, ಹಣದಲ್ಲಿ, ಕೆಲಸಗಳಲ್ಲಿ, ವ್ಯಕ್ತಿಗಳಲ್ಲಿ ನಾವು ಹುಡುಕಬಾರದು. ನಾವು ಖಂಡಿತ ಪ್ರತಿನಿತ್ಯ ವಾಕ್ಯಗಳನ್ನು ಕೇಳಿಸಿಕೊಳ್ಳಬೇಕು. ಹಾಗೇನೆ ವಾರಕ್ಕೊಂದು ದಿವಸ ದೇವರ ಸಮ್ಮುಖದಲ್ಲಿರಬೇಕು. ಅದೊಂದು ತೀರ್ಮಾನ ಮಾಡಿಕೊಳ್ಳಬೇಕು. ಎಷ್ಟೋ ಜನರು ಆ ರೀತಿಯಾಗಿ ತೀರ್ಮಾನ ಮಾಡಿಕೊಂಡಿದ್ದಾರೆ. ನಾನು ದೇವರ ಪ್ರಸನ್ನತೆಯಲ್ಲಿ ಇರ್ತೇನೆ, ಏನೇ ಆಗೋಗ್ಲಿ, ನಷ್ಟ ಆಗೋಗ್ಲಿ. ನನಗೊಬ್ಬ ಸಹೋದರಿ ನನಗೆ ಒಂದು ಸಾರಿ ಕರೆ ಮಾಡಿದರು. ಅಯ್ಯ, ನನ್ನನ್ನು ಕೆಲಸದಿಂದ ತೆಗೀತೀನಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು ವರ್ಷಗಳು ನಾನು ಕೆಲಸ ಮಾಡಿದ್ದೀನಿ, ಭಾನುವಾರನ್ನು ನೀವು ಕೆಲಸ ಮಾಡಬೇಕು, ಇಲ್ಲಾಂದರೆ ತೆಗಿತೀನಿ ಅಂತ ಹೇಳಿದರು. ನಾನು ಏನು ಮಾಡಬೇಕು ಅಂತ ಕೇಳಿದರು. ನಾನು ಹೇಳಿದೆ, ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಅವರೇ ಹೇಳಿದರು, ನನಗೆ ಕೆಲಸ ಮುಖ್ಯ ಅಲ್ಲ, ನನಗೆ ಅನುಭವ ಮುಖ್ಯ ಅಲ್ಲ, ನನಗೆ ಹಣ ಮುಖ್ಯ ಅಲ್ಲ, ನನಗೆ ದೇವರೇ ಮುಖ್ಯ. ಹಲ್ಲೆಲೂಯಾ. ನನಗೆ ದೇವರೇ ಮುಖ್ಯ. ನಾನು ಅಂದುಕೊಳ್ಬಹುದು, ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು, ಇನ್ನು ಮುಂದೆ ಭಾನುವಾರ ಆಲಯಕ್ಕೆ ಹೋಗದೆ ಹೋದ್ರೆ ಏನಾಗುತ್ತೆ ಅಂತ ಅಂದುಕೊಳ್ಳಬಹುದು. ಆದರೆ ಇದುವರೆಗೂ ದೇವರನ್ನ ನಡೆಸಿದವರನ್ನ ನಾನು ಬಿಟ್ಟು ಇನ್ನು ನನ್ನನ್ನು ಪೋಷಿಸಿಕೊಳ್ಳುವುದಕ್ಕೆ ನಾನು ಹೋದರೆ ಅದು ದೇವರಿಗೆ ಅವಮಾನ. ದೇವರನ್ನ ಸನ್ಮಾನಿಸ್ತೇನೆ, ಕೆಲಸ ಹೋದ್ರೂ ಪರವಾಗಿಲ್ಲ, ನಾನು ದೇವರನ್ನ ಮಾತ್ರ ನಾನು ಬಿಡುವುದಿಲ್ಲ ಅಂತ ಹೇಳಿದರು. ಹಲ್ಲೆಲೂಯಾ. ಇವತ್ತು ದೇವಜನ ಕೆಲಸ ಬಿಡಬೇಕಂತಲ್ಲ ನಾವು ಹೇಳ್ತಾ ಇರೋದು. ದೇವರಿಲ್ಲದ, ದೇವರಿಗಲ್ಲದ, ದೇವರನ್ನು ಮೆಚ್ಚಿಸದ ಕೃತ್ಯ, ಆಶೀರ್ವಾದ ಯಾಕೆ ಬೇಕು ನಮಗೆ? ನಾನು ಹೇಳಿದೆ, ನಾವು ಏನೇ ಹೊಂದಿಕೊಂಡ್ರು ಒಂದು ದಿವಸ ಅದು ನಾವು ಕೈ ಕೊಡ್ತದೆ. ಏನೇ ಮಾಡಿದ್ರು ಅದು ಕೈ ಕೊಡ್ತದೆ. ಆ ಕೈ ಕೊಟ್ಟಾಗ ದೇವ್ರ ಹತ್ರ ಬಂದು, ಅಪ್ಪ ತಪ್ಪಾಗೋಯ್ತು ದೇವ್ರೇ ಅಂತ ಬಂದರೆ ದೇವ್ರು ಹೇಳ್ತಾರೆ, ಎಷ್ಟು ದಿನ, ಎಷ್ಟು ವರ್ಷ ನಿನಗಾಗಿ ನಾನು ಕಾಯ್ತಾ ಇದ್ದೆ, ಎಷ್ಟು ಸಾರಿ ನಿನ್ನ ಹತ್ರ ನಾನು ಮಾತಾಡಿದೆ, ಒಂದು ಸಾರಿ ಆದರೂ ನನ್ನ ಹತ್ರ ಬಂದಿಯಾ ಅಂತ ದೇವರು ಕೇಳ್ತಾರೆ. ಅವಾಗ ಅವಮಾನದಿಂದ ನಮ್ಮ ಮುಖ ತಲೆ ತಗ್ಗಿಸುವಂತ ಆಗ್ತದೆ. ದೇವರು ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನು ಗೊತ್ತಾ? ಎಷ್ಟು ನಮ್ಮನ್ನು ಕಾಯ್ತಾನೆ ಗೊತ್ತಾ ಆತನು? ನಾನು ಎಷ್ಟು ಸಾರಿ ನಿನ್ನ ಹತ್ರ ಬಂದೆ, ನಿನ್ನ ಹತ್ರ ಮಾತಾಡಿದೆ, ಈಗಲೂ ಇನ್ನೂ ನೀನು ನಂಬಲಿಲ್ವೇ, ಇನ್ನೂ ನಾನಿದ್ದೀನಿ, ಇನ್ನೂ ನಾನು ಬೇಕು ಅಂತ ನಿನಗೆ ಅನಿಸ್ಲಿಲ್ವೇ ಅಂತ ಹೇಳುವುದನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಇನ್ನೊಂದು ಭಾಗದಲ್ಲಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 36-37 ವಾಕ್ಯವನ್ನು ನಾವು ಓದುತ್ತೇವೆ.
ಮಾರ್ಕನು ಬರೆದ ಸುವಾರ್ತೆ 1:36-37 ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ. ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ನಿನ್ನನ್ನ ಹುಡುಕ್ತಾ ಇದ್ದಾರಪ್ಪ. ದೇವಜನವೇ, ಯೇಸು ಸ್ವಾಮಿ ಶರೀರಧಾರಿಯಾಗಿದ್ದಾಗ ಅನೇಕ ಕುಂಟರು, ಕುರುಡರು, ದೆವ್ವ ಹಿಡಿದವರು, ಕಷ್ಟಪಟ್ಟವರು ಎಲ್ಲರೂ ಯೇಸುವನ್ನು ಹುಡುಕ್ತಾ ಇದ್ರು. ಆದರೆ ನಾವು ನೋಡ್ತಾ ಇದ್ದೇವೆ, ಹುಡುಕಿದವರಿಗೆ ಯೇಸು ಸಿಕ್ಕಲಿಲ್ಲ ಅಂತ ಎಲ್ಲೂ ಬರೆಯಲಿಲ್ಲ. ಬರೆದಿದೆಯಾ? ಯೇಸು ಅವರಿಗೆ ಸಿಕ್ಕಲಿಲ್ಲ ಅಂತ ಬರೆಯಲಿಲ್ಲ. ಯೇಸುವನ್ನು ಯಥಾರ್ಥವಾಗಿ ಹುಡುಕಿದವರಿಗೆ ಯೇಸು ಸಿಕ್ಕಿದರು. ಇವತ್ತು ನೀವು ನಾನು ಹುಡುಕಿದ್ರೆ ಯೇಸು ಸ್ವಾಮಿ ಸಿಗಲ್ವಾ? ಸಿಗ್ತಾರೆ. ಅನೇಕರು ಅಂದುಕೊಳ್ಬಹುದು, ನನಗೆ ಉತ್ತರ ಬರಲಿಲ್ಲ, ದೇವರು ನನ್ನ ಹತ್ರ ಮಾತಾಡಲಿಲ್ಲ, ನನಗೆ ಸಹಾಯ ಆಗಲಿಲ್ಲ. ಅದು ನಮ್ಮ ತಪ್ಪು. ಬೈಬಲಲ್ಲಿ ಹೇಳ್ತದೆ, ಹುಡುಕಿದರೆ ನಿಮಗೆ ಸಿಗ್ತಾನೆ, ಇಲ್ಲ ಅಂತಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಇಬ್ಬರು ಯೆರೂಸಲೇಮಿಗೆ, ಆ ಒಂದು ಯೇಸು ಸ್ವಾಮಿಯ ಕಾಲದಲ್ಲಿ ಯೆರೂಸಲೇಮಲ್ಲಿ ಇದ್ದು ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಊರಿಗೆ ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ಬಂದು ಮಧ್ಯದಲ್ಲಿ ಕೇಳ್ತಾರೆ, ಏನಾಯ್ತು, ಏನ್ ಮಾತಾಡ್ತಾ ಇದ್ದೀರಾ, ಏನೋ ನಿಮಗೆ ಗೊತ್ತಿಲ್ವಾ, ಇಲ್ಲೇ ಇದ್ದು ಏನ್ ನಡೆದಿದೆ ಗೊತ್ತಿಲ್ವಾ? ಯೇಸು ಎಂಬಾತನಿದ್ದನು, ಆತನನ್ನು ಶಿಲುಬೆಗೆ ಹಾಕಿದರು, ಆತನು ಕಾಣಿಸ್ತಾ ಇಲ್ಲ, ನಾವು ಹುಡುಕಿ ನೋಡಿದೆವು, ಸಿಕ್ಕಲಿಲ್ಲ, ಅದಕ್ಕೆ ನಮ್ಮೂರಿಗೆ ನಾವು ಹೋಗ್ತಾ ಇದ್ದೀವಿ ಅಂದರು. ಎಮ್ಮಾಹುಗೆ ಹೋಗ್ತಾ ಇದ್ರು, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ, ಬಹಳ ದುಃಖದಿಂದ ಹೋಗ್ತಾ ಇದ್ದೀವಿ, ಯಾಕೆಂದ್ರೆ ಯೇಸುವನ್ನು ನೋಡಬೇಕು ಅಂತ ಹೋದ್ವಿ, ಸಿಕ್ಕಲಿಲ್ಲ ನಮಗೆ ಅಂದರು. ಆದರೆ ಏನಾಯ್ತು ಗೊತ್ತಾ? ಆ ವ್ಯಕ್ತಿ ಯಾರು? ಮೂರನೇವನು ಯೇಸುವೇ. ಸ್ವತಃ ಯೇಸು ಸ್ವಾಮಿನೇ ಅವರ ಹತ್ರ ಕೇಳ್ತಾ ಇದ್ದಾರೆ ಏನಾಯ್ತು ಅಂತ. ಆದ್ರೆ ಅವ್ರಿಗೆ ಗೊತ್ತಾಗ್ಲಿಲ್ಲ. ಯಾವಾಗ ಗೊತ್ತಾಯ್ತು ಯೇಸು ಸ್ವಾಮಿ ಅಂತ? ಅವರು ಹೋಗುವಾಗ, ನಮ್ಮೂರು ಈ ಕಡೆ, ನೀವೆಲ್ಲಿಗೆ ಹೋಗ್ತೀರಾ ಅಂದ್ರು. ನಾನು ಹಿಂಗೆ ಹೋಗ್ತೀನಿ ಅಂದ್ರು. ಅವರಿಬ್ಬರು ಏನು ಮಾಡಿದ್ರು, ಅಯ್ಯೋ ಇಷ್ಟು ಟೈಮ್ ಆಗಿದೆ, ಬನ್ನಿ, ಇಲ್ಲೇ ಹತ್ತಿರನೇ ನಮ್ಮ ಜೊತೆ ಊಟ ತಿಂದ್ಬಿಟ್ಟು ಹೋಗಿರಂತೆ, ಬನ್ನಿ ಅಂತ ಕರೆದ್ರು. ಯಾವಾಗ ಅವರು ಕರೆದ್ರು, ಯೇಸು ಸ್ವಾಮಿನೂ ಹೋದಾಗ ಅವರು ರೊಟ್ಟಿ ತೆಗೆದುಕೊಂಡು ಮುರಿದಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಏನದು ಮುರಿದಾಗ ಯಾಕೆ? ಯೇಸುವಿನ ಶೈಲಿ ಒಂದಿತ್ತು, ರೊಟ್ಟಿ ಮುರಿಯೋದು. ಆ ರೊಟ್ಟಿಯನ್ನು ಇದು ಯೇಸು ಸ್ವಾಮಿ ತಾನೇ, ಸ್ವಾಮಿ ನೀನ್ ತಾನೇ ಅಂದಾಗ, ಹೌದು, ನೀವು ನನ್ನನ್ನು ಹುಡುಕ್ತಾ ಇದ್ರಿ, ನಾನು ನಿನಗೆ ಸಿಕ್ಕಿದ್ದೇನೆ. ಹಾಲೆಲೂಯಾ. ನೋಡಿ, ಅವರು ದುಃಖಪಟ್ಟು ನಮಗೆ ಯೇಸು ಸಿಕ್ಕಲಿಲ್ಲ, ಯೇಸುವನ್ನು ನೋಡಲಿಕ್ಕೆ ಆಗಲಿಲ್ಲ ಎಂದು ದುಃಖಪಟ್ಟು ವೇದನೆ ಪಟ್ಟು ಹೋಗ್ತಾ ಇದ್ರು. ಆದರೆ ಮನಪೂರ್ವಕವಾಗಿ ಅವರು ಯೇಸುವನ್ನು ಬಯಸುತ್ತಿದ್ದರಿಂದ ಯೇಸು ಸ್ವಾಮಿ ಅವರಿಗೆ ಸಿಕ್ಕಿದರು. ಹಾಲೆಲೂಯಾ. ಇವತ್ತು ದೇವಜನವೇ, ವಿಶ್ವಾಸವಿಡ್ರಿ, ನಿಮ್ಮ ಮನೆಗೆ ಯಾರು ಬರದೆ ಹೋಗ್ಬೋದು, ಯೇಸು ಬರುತ್ತಾರೆ. ಹಾಲೆಲೂಯಾ. ನೀವು ಹುಡುಕಿದರೆ ಯೇಸು ಸಿಗುತ್ತಾರೆ. ಮನಪೂರ್ವಕ ಹುಡುಕಿದರೆ ನೀವು ಕಂಡುಕೊಳ್ತೀರಾ ಆತನನ್ನ, ಆತನು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಹಾಲೆಲೂಯಾ. ಆಮೇಲೆ ನೋಡ್ತೇವೆ, ಕ್ಷಣ ಮಾತ್ರದಲ್ಲಿ ಯೇಸು ಅಲ್ಲಿಂದ ಇಲ್ಲದೆ ಹೋದರು. ಅವರಿಗೆ ಸಂತೋಷ ಆಯಿತು, ಮತ್ತೆ ಹೊರಟ್ರವರು, ಎಲ್ಲಾ ಕಡೆಯಲ್ಲಿ ಹೇಳ್ಕೊಟ್ರು, ಓ ನಿಮಗ್ ಗೊತ್ತಾ ಯೇಸು ಸ್ವಾಮಿ ಬದುಕೇ ಇದ್ದಾರಪ್ಪ, ಯಾರು ಹೇಳಿದ್ರು ಸತ್ತೋಗಿದ್ದಾರಂತೆ, ಬದುಕೇ ಇದ್ದಾರೆ, ನಾವು ನೋಡಿದೀವಿ, ನಮ್ಮ ಜೊತೆ ಊಟ ಮಾಡಿದ್ರು, ನಮ್ಮ ಜೊತೆ ನಡೆದ್ರು ಎಂದು ಹೇಳಿದರು. ಹಾಲೆಲೂಯಾ. ಇವತ್ತು ದೇವಜನವೇ, ನೀವು ನಾನು ಯೇಸುವನ್ನ ಹುಡುಕಬೇಕು. ದೇವಜನವೇ, ಎಷ್ಟು ನೋಡಿ, ಜಾಬ್ ಇಲ್ಲದೆ ಇದ್ದಾಗ ಎಷ್ಟು ಕಷ್ಟಪಟ್ಟು ಹುಡುಕ್ತಾರಲ್ವಾ, ಮಕ್ಕಳಿಗೆ ಮದುವೆ ಮಾಡೋಕೆ ಎಷ್ಟು ಕಷ್ಟಪಟ್ಟು ಹುಡುಕ್ತಾರಲ್ವಾ, ಏನಾದರೂ ಬೇಕಾದಾಗ ಎಷ್ಟು ಕಷ್ಟಪಟ್ಟು ಹುಡುಕ್ತಾರಲ್ವಾ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ದೇವರುಗಳನ್ನು ಹುಡುಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ನೋಡಿದೀವಿ, ಪಾಪ ಎಲ್ಲಿಂದ ಬೆಂಗಳೂರಿಂದ ಈ ಕಡೆ ಹಿಂಗೆ ಈ ರೋಡಲ್ಲಿ ಹೋಗ್ತಾ ಇರ್ತಾರೆ, ಏನೋ ದೇವರು ಹುಡುಕೊಂಡು ಹೋಗ್ತಾರೆ. ಆದರೆ ನಾವು ಹುಡುಕ್ಬೇಕಾಗಿಲ್ಲ. ನೆನ್ನೆ ಸಂದೇಶದಲ್ಲಿತ್ತು, ನಾವು ಹುಡುಕ್ಬೇಕಾಗಿಲ್ಲ, ನಮ್ಮನ್ನು ಹುಡುಕಿ ಬರುವಂಥವರೇ ದೇವರು. ಹಾಲೆಲೂಯಾ. ನಮ್ಮನ್ನು ಯೇಸು ಸ್ವಾಮಿ ನಾವೆಲ್ಲಿ ಹುಡುಕ್ತಾ ಇಲ್ಲ ಅಂದ್ರೆ ಅದರ ಅರ್ಥ ನಾನು ಹೇಳೋದು, ನಡ್ಕೊಂಡು ಹೋಗೋದಲ್ಲ, ನಾವಿರುವ ಜಾಗದಲ್ಲಿ ದೇವರನ್ನು ಹುಡುಕಿದರೆ ಆತನ ನಮಗೆ ಸಿಕ್ಕುವನೋ. ನಿಮ್ಮ ಪ್ರಯಾಸಗಳನ್ನ, ನಿಮ್ಮ ವೇದನೆಗಳನ್ನು ಆತನು ತೆಗೆಯುವನು ಎಂದು ನೋಡಿದೆ. ಇನ್ನು ವಾಕ್ಯಗಳಿದೆ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಒಂದೆರಡು ವಾಕ್ಯಗಳನ್ನು ಹೇಳಿ ಮುಗಿಸ್ತೇನೆ. ಯೋಹಾನ 7ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಜಾತ್ರೆಯಲ್ಲಿ ಯಹೂದ್ಯರು ಅವನು ಎಲ್ಲಿದ್ದಾನೆಂದು ಆತನನ್ನ ಹುಡುಕುತ್ತಿದ್ದರು. ಯಾರು ಹುಡುಕ್ತಾ ಇದ್ದಾರೆ ಇಲ್ಲಿ?
ಯಹೂದ್ಯರು ಹುಡುಕ್ತಾ ಇದ್ದಾರೆ. ಆದರೆ ಯಾಕೆ ಹುಡುಕ್ತಾ ಇದ್ದಾರೆ ಗೊತ್ತಾ? ಅವರು ಗೊತ್ತಾ? ಅವನನ್ನು ಕೊಲ್ಲಬೇಕೆಂದು ಹುಡುಕ್ತಾ ಇದ್ರು. ಏನಕ್ಕೆ ಹುಡುಕ್ತಾ ಇದ್ರು? ಸಿಕ್ಕಿದ್ರೆ ಸ್ವಾಮಿ? ಸಿಕ್ಲಿಲ್ಲ. ಹುಡುಕ್ತಾ ಇದ್ರೆ ಸಿಗ್ಲಿಲ್ಲ. ಆದ್ರೆ ಏನಂದ್ರೆ ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾರೆ, ನನ್ನನ್ನು ಕೊಲ್ಲಬೇಕು ಅಂದ್ರೆ ನೀವು ಕೊಲ್ಲಕ್ಕಾಗಲ್ಲ, ನಾನೇ ನನ್ನ ಪ್ರಾಣ ಕೊಡಕ್ಕೆ ಬಂದಿದ್ದೀನಿ. ಹಲ್ಲೆಲೂಯಾ. ಅನೇಕರು ಏನ್ ಅಂದ್ಕೊಳ್ತಾರೆ ಗೊತ್ತಾ? ಯೇಸು ಸ್ವಾಮಿ ಸತ್ತೋದ್ರು ಬಂದು ಅವ್ರು ಹಿಡಿದು ಕೊಂದು ಬಿಟ್ರು ಅಂತ. ಬೈಬಲನ್ನು ಓದಿದ ತಿಳಿದ ಯಾರು ಆ ಮೂರ್ಖತನದ ಉತ್ತರ ಹೇಳಲ್ಲ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಎಲ್ಲಿ ಹುಟ್ಟಬೇಕು, ಯಾರಲ್ಲಿ ಹುಟ್ಟಬೇಕು, ಯಾವಾಗ ಹುಟ್ಟಬೇಕು, ಹೇಗೆ ನಡಿಬೇಕು, ಹೇಗೆ ಸೇವೆ ಮಾಡಬೇಕು, ಹೇಗೆ ತಿನ್ನಬೇಕು, ಎಲ್ಲಿರ್ತಾರೆ, ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ, ಎಲ್ಲಾ ಪ್ರವಾದನೆಗಳು ಮೊದಲೇ ಬರ್ದಿಟ್ಟಿಲ್ವಾ? ಎಲ್ಲ ಬರ್ದಿಟ್ಟಿವೆ. ಇದೆಲ್ಲ ನೋಡಿದವರಿಗೆ ಅರ್ಥ ಆಗಬೇಕು. ಯೇಸು ಸ್ವಾಮಿ 3-4 ಕಡೆಗಳಲ್ಲಿ ಹೇಳ್ತಾರೆ, ನನ್ನ ಪ್ರಾಣವನ್ನ ಯಾರು ನನ್ನಿಂದ ತೆಗೆಯಲಾರರು. ಏನಂತ ಹೇಳಿದ್ರೆ ಸ್ವಾಮಿ? ನನ್ನ ಪ್ರಾಣವನ್ನು ನನ್ನಿಂದ ಯಾರು, ನಾನೇ ನನ್ನ ಪ್ರಾಣವನ್ನ ಈಡುಕೊಡುತ್ತೇನೆ ಅಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಪ್ರಾಣ ಯಾರು ತೆಗೆಯಕ್ಕಾಗಲ್ಲ, ನಾನೇ ನನ್ನ ಪ್ರಾಣ ಕೊಡಕ್ಕೆ ಬಂದಿದ್ದೀನಪ್ಪ. ಅದು ಯಾವಾಗ ಕೊಡಬೇಕು ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಪ್ರವಾದನೆಗಳೆಲ್ಲ ನೆರವೇರಬೇಕು. ಅದಕ್ಕೆ ನನ್ನ ಪ್ರಿಯ ದೇವಜನವೇ, ನಿಮ್ಮ ಲೈಫಲ್ಲಿ, ನಮ್ಮ ಲೈಫಲ್ಲಿ ದೇವರ ಚಿತ್ತ ನೆರವೇರ್ತದೆ. ದೇವರ ಚಿತ್ತ ಅಲ್ಲದೆ ಇರೋದು ಯಾವುದು ನಡುವೆ ಅಲ್ಲ. ನಾವು ಕೇಳಬೇಕು, ದೇವರ ನಿನ್ನ ಚಿತ್ತ ನನ್ನ ಲೈಫಲ್ಲಿ ನೆರವೇರಬೇಕು, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಬೇಕು ಹೊರತು ಬೇರೊಂದು ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಪ್ರಾಣವನ್ನು ಯಾರು ತೆಗೆಯಲಾರರೋ ನಾನೇ ಕೊಡ್ತೀನಿ. ಆ ಹುಡುಕಿದವರು ನೋಡಿದ್ರು ಏನೋ ಮಾಡೋಕ್ಕಾಗಿಲ್ಲ ಅವ್ರನ್ನ. ನನ್ನ ಪ್ರಿಯ ದೇವಜನವೇ, ಇವತ್ತು ಯೇಸು ಸ್ವಾಮಿಯನ್ನ ಮನಪೂರ್ವಕವಾಗಿ ಹುಡುಕಬೇಕು ಹೊರತು ದ್ವೇಷದಿಂದ, ಆಸೆಯಿಂದ, ಅಂದ್ರೆ ದುರಾಸೆಯಿಂದಲೂ ಕೆಟ್ಟವುಗಳಿಂದಲೂ ಹುಡುಕಬಾರ್ದು. ದೇವರ ವಾಕ್ಯ ಹೇಳುತ್ತದೆ, ನೀವು ಪ್ರಾರ್ಥಿಸಿದ ಪ್ರಾರ್ಥನೆ ದುರುದ್ದೇಶದಿಂದ ಕೂಡಿದ್ರೆ, ಹುಡುಕಿದ್ರೆ ಸಿಗೋದಿಲ್ಲ, ಸದುದ್ದೇಶದಿಂದ ಹುಡುಕಿದ್ರೆ ಸಿಗುತ್ತೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಕೊನೆಯಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 20-21ನೇ ವಾಕ್ಯ. ಇದಲ್ಲದೆ ದೇವಾರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು. ಇವರು ಗಲಿಲಾಯದಲ್ಲಿ ಬೆತ್ಸೈದಾ ಊರಿನ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯ, ಯೇಸುವನ್ನು ನೋಡಬೇಕೆಂದಿದ್ದೇವೆ ಎಂದು ಅವನನ್ನ ಬೇಡಿಕೊಂಡರು. ಯಾರನ್ನು ಹುಡುಕ್ತಾ ಇದ್ದಾರೆ ಇವರು? ಯಾರು ಇವರು? ಗ್ರೀಕರು. ನೋಡಿ, ಇಲ್ಲಿಂದ ಎಷ್ಟು ಜನರ ಉದಾಹರಣೆಗಳನ್ನು ನಾನು ನಿಮಗೆ ಹೇಳಿದ್ದೇನೆ ಅಲ್ವಾ? ಎಷ್ಟು ಜನ ಉದಾಹರಣೆಗಳನ್ನು ಹೇಳಿದೆ ನಾನು. ಪರಿಸಾಯರು ಹುಡುಕಿದ್ರು, ಗ್ರೀಕರು ಹುಡುಕಿದ್ರು, ಮರಿಯಳು ಹುಡುಕಿದ್ರು, ಆ ಒಂದು ಎಮ್ಮಾಹುಗೆ ಹೋಗುವಂಥವ್ರು ಹುಡುಕಿದ್ರು ಅಲ್ವಾ, ತಂದೆ ತಾಯಿಗಳು ಹುಡುಕಿದ್ರು, ಪಂಡಿತರು ಹುಡುಕಿದ್ರು, ಕುರುಬರು ಹುಡುಕಿದ್ರು. ಅನೇಕ ಇನ್ನೂ ಬರೆಯಲ್ಪಡದೇ ಇರುವಂತ ಈ ಪದಗಳು ಕುರುಡರು, ಕುಂಟರು, ರೋಗಿಗಳು, ದೆವ್ವ ಹಿಡಿದವರು, ಅನೇಕ ಶತಾಧಿಪತಿಯಾಗಿರುವಂಥವರು ಎಲ್ಲರೂ ಯೇಸುವನ್ನು ಹುಡುಕ್ತಾ ಇದ್ದಾರೆ. ಜಕ್ಕಾಯನು ಬಂದು ಯೇಸುವನ್ನು ಹುಡುಕ್ತಾ ಇದ್ದಾನೆ, ನೋಡ್ಬೇಕಾತನನ್ನ ಅಂತ ಹುಡುಕ್ತಾ ಇದ್ದಾನೆ. ಇವತ್ತು ಬೈಬಲ್ ಹೇಳುವಂಥದ್ದು, ಹುಡುಕಿರಿ, ದೇವರನ್ನು ಹುಡುಕಿರಿ, ನಿತ್ಯವಾದವುಗಳನ್ನು ಹುಡುಕಿರಿ. ಎಷ್ಟೋ ಜನರು ಏನಂದ್ರೆ ಯೇಸು ಅಂದ್ರೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ಇಷ್ಟಾನುಸಾರ ನಡೆಯಕ್ಕಾಗಲ್ಲ ಇಲ್ಲಿ. ಯೇಸು ಸ್ವಾಮಿ ಯಾಕೆ ಇಷ್ಟ ಇಲ್ಲ ಗೊತ್ತಾ? ಫ್ರೀಡಮ್ ಇಲ್ಲ. ಯಾವಾಗ ನೋಡಿದ್ರು ಚರ್ಚಿಗೆ ಬಾ, ಪ್ರೇಯರ್ ಮಾಡು, ಬೈಬಲ್ ಓದು ಅಂತಾರೆ. ಅದೇ ಇಲ್ಲಿಂದ ಆ ಕಡೆ ಹೋದ್ರೆ ಸಿನಿಮಾಗೆ ಹೋಗ್ಬೋದು, ಶಾಪಿಂಗ್ ಹೋಗ್ಬೋದು, ಡೇಟಿಂಗ್ ಹೋಗ್ಬೋದು, ಕ್ಲಬ್ಗೆ ಹೋಗ್ಬೋದು. ಯಾರು ಕೇಳಲ್ಲ ಅಲ್ಲಿ ಹೋದ್ರೆ. ಆದ್ರೆ ಇಲ್ಲಿ ಹೋದ್ರೆ ಎಲ್ಲ ಕೇಳ್ತಾರೆ. ನೋಡಿ, ಅದೆಲ್ಲ ಯಾಕೆ ಬೇಡ ಗೊತ್ತಾ? ಅದು ಕಾಲ್ಪನಿಕ, ಅದು ವ್ಯರ್ಥ, ಪಾಪ. ಆದರೆ ಇದು ಪರಿಶುದ್ಧವಾದದ್ದು. ಜನರಿಗೆ ಬೇಕಾಗಿರೋದು ಇದು. ಆದರೆ ಜನರು ಇದನ್ನ ಇಷ್ಟಪಡಲ್ಲ. ಹೋಗಿ ಅಲ್ಲಿ ಏನು ಕೇಳಿಸ್ಕೊಳ್ಳೋದು, ಮತ್ತೆ ಹೋಗಿ ಯಾಕೆ ಹಿಂಗೆ ಜೀವನ ಮಾಡಬೇಕು? ನೋಡಿ, ಇದು ಶರೀರಕ್ಕೂ ಮನಸ್ಸಿಗೂ ಆತ್ಮಕ್ಕೂ ಆಶೀರ್ವಾದ. ಹಾಲೆಲೂಯಾ. ಹೌದಾ ಇಲ್ವಾ? ಇಲ್ಲಿ ನಾವು ಬಂದು ಏನಾದರೂ ಕೆಟ್ಟದನ್ನು ತಿಂತಾ ಇದೀವ, ದೇಹ ಹಾಳು ಮಾಡ್ಕೊಳ್ತಾ ಇದೀವ? ಇಲ್ಲಿ ಬಂದು ಮನಸ್ಸಿಗೆ ನಾವು ಹೋಗಿ ಕೊಂದಾಕೋಣ, ಕಳ್ತನ ಮಾಡೋಣ ಅಂತ ಹೇಳ್ತಾ ಇದೀವ? ಇಲ್ಲ. ಶರೀರಕ್ಕೂ ಮನಸ್ಸಿಗೂ ಆತ್ಮಕ್ಕೂ ಆಶೀರ್ವಾದ, ದೇವರ ಪ್ರಸನ್ನತೆ. ಆದರೆ ಲೋಕದಲ್ಲಿ ಅದು ಯಾವುದೂ ಇಲ್ಲ. ಶರೀರ ಕೆಟ್ಟೋಗುತ್ತೆ, ಮನಸ್ಸಿಗೆ ಟೆನ್ಷನ್ನು,
ಆತ್ಮ ಅಂತೂ ನಾಶನ. ಇವತ್ತು ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ಯೇಸು ಸ್ವಾಮಿಗೆ ಗೊತ್ತು ನಿಮಗೆ ಹೊಟ್ಟೆ ಹಸಿವಿದೆ ಅಂತ. ಯೇಸು ಸ್ವಾಮಿಗೆ ಗೊತ್ತು ನಿಮಗೆ ಬಿಡುಗಡೆ ಬೇಕು ಅಂತ. ಯೇಸು ಸ್ವಾಮಿಗೆ ಗೊತ್ತು ನಿಮ್ಮ ಕಷ್ಟ, ನಿಮ್ಮನ್ನು ಹಿಡಿದಿರುವಂಥ ದುಷ್ಟನ ಕಾರ್ಯಗಳು ಯೇಸುವಿಗೆ ಗೊತ್ತು. ಆದರೆ ಅವುಗಳಿಂದ ಬಿಡುಗಡೆಯಾಗುವುದಕ್ಕಾಗಿ ನಾವು ಲೋಕದಲ್ಲಿ ಹುಡುಕಾಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳುತ್ತಾ ಇದೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ನೀವು ನನ್ನನ್ನು ಹುಡುಕಿದರೆ ನಾನು ನಿಮಗೆ ಸಿಕ್ಕುವೆನೋ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರಪ್ಪ. ಈ ದಿನ ನನ್ನ ಪ್ರೀತಿಯ ದೇವಜನರು ಯಾರೆಲ್ಲ ಒಂದು ವೇಳೆ ಇದುವರೆಗೂ ಈ ರೀತಿಯ ಸಂದೇಶವನ್ನು ಕೇಳಿಸಿಕೊಳ್ಳಲಿಲ್ಲವೋ, ಇವತ್ತು ಕೇಳಿಸಿಕೊಂಡಾಗ, ಹೌದು ದೇವರೇ, ಇನ್ನು ಮುಂದೆ ಆದರೂ ನಾನು ಮಾಡುವ ಪ್ರಾರ್ಥನೆ, ವಾಕ್ಯ ಧ್ಯಾನ, ನಿನ್ನ ಸಮ್ಮುಖ, ಕಾಟಾಚಾರಕ್ಕೆಂದು ಸುಮ್ಮನೆ ಎಂದು ಹೊಟ್ಟೆಪಾಡಿಗಾಗಿಯೋ ತಾತ್ಕಾಲಿಕವಾದವುಗಳಿಗಾಗಿಯೋ ಹುಡುಕುವುದಿಲ್ಲ. ನಿಮ್ಮನ್ನು ಮನಪೂರ್ವಕವಾಗಿ ನಾನು ಹುಡುಕುತ್ತೇನೆ. ಹುಡುಕಿದಾಗ ನೀವು ಸಿಕ್ಕುವಿರಿ. ನಿಮಗೆ ಸ್ತೋತ್ರ ಯೇಸುವೇ. ನಾವೆಲ್ಲ ನಿನ್ನ ಸಮ್ಮುಖದಲ್ಲಿ ಬಂದು ಹುಡುಕುವಾಗ ನೀನು ನಮಗೆ ಸಿಕ್ಕುವೆ ಅಪ್ಪ. ಮಗ್ದಲದ ಮರಿಯಳಿಗೆ ಆಕೆಯ ಭಯವನ್ನು ತೆಗೆದು ಆಕೆಗೆ ಧೈರ್ಯವನ್ನು ಕೊಟ್ಟು ನೀನು ಆಕೆಗೆ ಸಿಕ್ಕಿದೆ, ಹುಡುಕಿದ ಅಪ್ಪ, ಯಥಾರ್ಥವಾಗಿ ಹುಡುಕಿದ ಎಲ್ಲರಿಗೂ ನೀನು ಸಿಕ್ಕಿದ್ದಿ. ಈಗಲೂ ಇವತ್ತು ಇಲ್ಲಿರುವಂಥವರು ಯಥಾರ್ಥವಾಗಿ ನಿನ್ನನ್ನು ಪ್ರತಿದಿನ ರಾತ್ರಿ ಹಗಲು ಕಷ್ಟದಲ್ಲಿ ಸುಖದಲ್ಲಿ ದೇವರೇ ಅವರ ಅವಶ್ಯಕತೆಗಳಲ್ಲಿ ಅಗತ್ಯಗಳಲ್ಲಿ ಕಣ್ಣೀರಿನಲ್ಲಿ ನಿನ್ನನ್ನು ಹುಡುಕುವುದಾದರೆ ನೀವು ನಮಗೆ ಸಿಕ್ಕುವಿರಿ, ನೀವು ನಮ್ಮನ್ನು ಬಿಡಿಸುವಿರಿ. ಹೌದಪ್ಪ, ನಾವು ಕಣ್ಣೀರಿನಿಂದ ಕೂತುಕೊಳ್ಳುವುದಲ್ಲ, ನಾವು ಹುಡುಕುತ್ತಾ ಹೋಗಬೇಕೆಂದು ನಾವು ಕೇಳಿಸಿಕೊಂಡಿದ್ದೇವೆ. ನಿನಗೆ ಸ್ತೋತ್ರ ಅಪ್ಪ ದೇವರೇ. ನಮ್ಮ ಜೀವಿತದಲ್ಲಿ ಪರಿಪೂರ್ಣತೆ ಬೇಕಾದರೂ, ಪರಿಶುದ್ಧತೆ ಬೇಕಾದರೂ, ಸಂತೃಪ್ತಿ ಬೇಕಾದರೂ, ಸಮಾಧಾನ ಬೇಕಾದರೂ, ಜಯವು ಬೇಕಾದರೂ, ನಿತ್ಯವಾದ ಆಶೀರ್ವಾದ ಬೇಕಾದರೂ ನೀವಲ್ಲದೆ ನಮಗೆ ಬೇರೆ ಯಾರಿಂದಲೂ ಆಶೀರ್ವಾದ ಸಿಗುವುದಿಲ್ಲ. ಈ ವಾಕ್ಯಗಳನ್ನು ಇದುವರೆಗೂ ಕೇಳಿಸಿಕೊಂಡಿರುವಂತ ಇವರ ಹೃದಯದಲ್ಲಿ ನೀನು ಕಾರ್ಯ ಮಾಡಪ್ಪ. ಈ ವಾಕ್ಯಗಳನ್ನು ಮರೆತು ಹೋಗದ ಹಾಗೆ ಇನ್ನು ಮುಂದೆ ಈ ವಾಕ್ಯಗಳ ಅನುಸಾರವಾಗಿ ನಡೆಯುವುದಕ್ಕೆ ಕೃಪೆಯನ್ನು ತೋರಿಸಿರಿ. ಲೋಕದ ಇಚ್ಛೆಗಳು, ದುರಾಶೆಗಳು, ಶರೀರದ ಇಚ್ಛೆಗಳು ಬೇರೆ ಲೋಕದ ಜನರು ಹೇಳುವಂತ ರೀತಿಯಲ್ಲಿ ಉನ್ನತಿ ಆಶೀರ್ವಾದ ಅಂತ ಹೋಗದೆ ನಿಮ್ಮನ್ನು ಹಿಂಬಾಲಿಸುವವರಿಗೆ ನೀನು ಸಂತೃಪ್ತಿಪಡಿಸುತ್ತಿ, ಅವರನ್ನು ಪೋಷಿಸುತ್ತಿ, ನಡೆಸುತ್ತಿ, ಬಿಡುಗಡೆ ಮಾಡುತ್ತಿ. ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳು. ನೀನು ತಾನೇ ಖಂಡಿತವಾಗಿ ಮೊರೆಯನ್ನು ಆಲಿಸಿ ನಿಮ್ಮನ್ನು ಯಥಾರ್ಥವಾಗಿ ಹುಡುಕುವುದಕ್ಕೂ ಹುಡುಕಿದಾಗ ಸಿಕ್ಕುವಂತೆಯೂ ನೀನು ಕಾರ್ಯ ಮಾಡಬೇಕಾಗಿ ನಮ್ಮ ರಕ್ಷಕನು, ನಮ್ಮ ದೇವರು, ನಮ್ಮನ್ನು ಪ್ರೀತಿಸುವಾತನು, ಹುಡುಕಿದಾಗ ಸಿಕ್ಕುವಾತನಾಗಿರುವಂತ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.